Hello students, welcome to our English online classes. In this video session, we will be dealing with the 12th unit in your first PUC English textbook. Let me introduce myself. I am Bhavya Balasubramanyam, lecturer in English, Government PU College for Boys, Nanjangud Taluk, Mysore district. So let me start with a basic question. It's a general question. Now we come across various people in our lives, isn't it? A few people leave a lasting impression on us, correct? ನಮ್ಮ ದೈನಂದಿನ ಬಾಳಲ್ಲಿ ನಾವು ಹಲವಾರು ರೀತಿಯ ಜನರನ್ನು ಎದುರಿಸ್ತೇವೆ ಆ್ಯಂಡ್ ಕೆಲವರು ಮಾತ್ರ ನಮ್ಮ ಮನಸ್ಸಿನ ಮೇಲೆ ಒಂದು ಸಕಾರಾತ್ಮಕವಾದ ಪ್ರಭಾವವನ್ನು ಬೀರ್ತಾರೆ ಅಲ್ವಾ, ನೀವು ಗಮನಿಸಿರಬಹುದು. ನಾವು ವಾಟ್ ಈಸ್ ದ ರೀಸನ್ ಫಾರ್ ದಿಸ್? ಇದಕ್ಕೆ ಕಾರಣ ಏನಿರಬಹುದು? ಇಟ್ ಈಸ್ ಮೈನ್ಲಿ ಬಿಕಾಸ್ ಆಫ್ ದೇರ್ ಬಿಹೇವಿಯರ್ or the way they speak with us or their qualities which we have observed, isn't it? ಅದು ಕೆಲವು ಜನರು ಅಂತ ಹೇಳಿದ್ವಲ್ಲ, ಕೆಲವರು ಮಾತ್ರ ನಮ್ಮ ಮೇಲೆ ಅಂಥ ಜನರನ್ನು ನಾವು ಮರೆಯೋದೇ ಇಲ್ಲ. ಹೇಗೆ ಅವರ ನಡವಳಿಕೆ ಆಗಿರಬಹುದು ಅಥವಾ ಅವ್ರು ಮಾತಾಡೋ ಶೈಲಿ ಆಗಿರಬಹುದು ಅಲ್ವಾ, ಇಲ್ಲ ಅವರ ಗುಣಗಳಾಗಿರಬಹುದು. ಆ್ಯಂಡ್ we come across these people and we feel, oh, what a good person he or she is. ಎಂಥ ಒಳ್ಳೆಯವರು ಇವರು, ಎಷ್ಟು ಒಳ್ಳೆಯ ವ್ಯಕ್ತಿ ಇವರು ಅಂತ ಅನ್ಕೋತೀವಿ ಅಲ್ವಾ. ನಾವು ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ವಾಟ್ ಡಿಫೈನ್ಸ್ ಅ ಜೆಂಟಲ್ ಮ್ಯಾನ್? ಈ ರೀತಿಯಾದ ವ್ಯಕ್ತಿಗಳನ್ನ ನಾವು ಜೆಂಟಲ್ ಮ್ಯಾನ್ ಆರ್ ಲೇಡಿ ಅಂತ ಹೇಳ್ತೀವಿ. ದೇರ್ ಇಸ್ ಅ ಕೌಂಟರ್ ವರ್ಡ್ ಹಿಯರ್, ಜೆಂಟಲ್ ವುಮನ್ ಅಂತ ಇದೆ. It is rarely used, but so what defines a gentleman? What are the qualities according to you whom wherein you find it is gentlemanly, this person is gentlemanly, ಒಳ್ಳೆ ತುಂಬ ಸಭ್ಯರಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಲ್ಲ. So what are these qualities according to you? Someone who treats everyone with respect. Yes, very good. ಬೇರೆಯವರನ್ನ ಎಂಥವರೇ ಆಗಿರಲಿ ಅವ್ರನ್ನ ಗೌರವದಿಂದ ಕಾಣ್ತಾರೆ. ವೆರಿ ಫೈನ್. ಎಸ್, someone who is very kind, ತುಂಬ ಕರುಣೆ ಉಳ್ಳವರು. ಓಕೆ. someone who is very polite. I see. Absolutely. ಮಾನವೀಯತೆ ಉಳ್ಳವರಾಗಿರ್ತಾರಲ್ವ ಮೇಡಮ್, ಅವರೇ ತುಂಬ ಒಳ್ಳೆಯವರು ಅಂತ ಹೇಳ್ತೀರಾ? ವೆರಿ ಗುಡ್. ಮಾನವೀಯತೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು? ಹ್ಯುಮ್ಯಾನಿಟಿ. ಕರೆಕ್ಟ್. ಲೆಟ್ ಅಸ್ ಲರ್ನ್ ದಿಸ್ ವರ್ಡ್. ಹ್ಯೂಮೇನ್ ಅಂತ ಹೇಳ್ತೀವಿ. ಹ್ಯೂಮೇನ್ ಅಂದರೆ ಯಾರು? ಸಮ್ವನ್ ಹೂ ಹ್ಯಾಸ್ ಹ್ಯುಮ್ಯಾನಿಟಿ ಇನ್ ಹಿಸ್ ಹಾರ್ಟ್. ಅರ್ಥ ಆಯ್ತಾ? ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ ಅಂತ ಅರ್ಥ. ಸೊ ಎಲ್ಲದಕ್ಕಿಂತ ಈ ಹಲವಾರು ಗುಣಗಳನ್ನು ಹೇಳಿದ್ರಿ ನೀವು. ಎಲ್ಲ ಗುಣಗಳಿಗಿಂತ ಅತಿ ದೊಡ್ಡ ಗುಣ ಯಾವುದು ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ ಮಾನವೀಯತೆ. ದಟ್ ಈಸ್ ಹ್ಯುಮ್ಯಾನಿಟಿ. ಫೈನ್. ನೌ ಯು ಹ್ಯಾವ್ ಕಮ್ ಅಕ್ರಾಸ್ ದಿಸ್ ವರ್ಡ್ ಜೆಂಟಲ್ಮೆನ್, isn't it? You had your first chapter, you must remember, The Gentleman of the Jungle. Yes, by ಯಾರು ಬರೆದಿದ್ದು? ಯೋಮೋ ಕೆನ್ಯಾಟಾ. ವೆರಿ ಗುಡ್. ಅಲ್ಲೂ ವೆರಿ ಟೈಟಲ್ ಹ್ಯಾಡ್ ಜೆಂಟಲ್ಮ್ಯಾನ್, isn't it? Now who is a gentleman actually? A person with refined gentle manners in his speech and his behavior. ಅವರ ಮಾತಲ್ಲಿ ಅಥವಾ ಅವರ ನಡವಳಿಕೆಯಲ್ಲಿ ತುಂಬ ರಿಫೈನ್ಮೆಂಟ್, ಒಂಥರ ಸಭ್ಯತೆಯನ್ನು ಕಾಣ್ತೀವಿ ನಾವು. ಒಂದು ರೀತಿ ಸುಸಂಸ್ಕೃತವಾಗಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ. ದೀಸ್ ಪೀಪಲ್ ಆರ್ ರೆಫರ್ಡ್ ಟು ಆಸ್ ಜೆಂಟಲ್ಮೆನ್. ಸೊ ಹಿಯರ್ ಇನ್ ದ ಪಿಕ್ಚರ್ ಇನ್ ಪೇಜ್ ನಂಬರ್ 101 in your textbook, you have a cartoon sketch, isn't it? You can see, what do you see in that sketch?
Yes, you see two small boys who are indulged in some work, ಕೆಲಸ ಮಾಡ್ತಾ ಇದ್ದಾರೆ, ಇಬ್ಬರು ಪುಟ್ಟ ಹುಡುಗರು ಅಲ್ವಾ. Actually, you must be surprised to know that our author here, that is A.J. Cronin, we will discuss him later, he is referring to these two boys as the gentlemen. Now what made him refer to these two boys? ಇಷ್ಟು ಸಣ್ಣ ಹುಡುಗರು, ಇವರು ಜೆಂಟಲ್ಮೆನ್ ಅಂತ ಕರೀತಾ ಇದ್ದಾರಲ್ಲ ನಮ್ಮ ಆಥರ್. what made him, what might be the reason, ಹೇಗೆ ಏನಕ್ಕೆ ಅನ್ನೋದೇ ಈ ಕಥೆಯ ಸಾರಾಂಶ. Now this lesson, this story is about how these two boys and why these two boys are referred to as gentlemen, because of the way they lead their lives. Probably ಅವರ ಜೀವನದಲ್ಲಿ ಅವರ ಎಂತಹ ಒಳ್ಳೆಯ ಮೌಲ್ಯಗಳನ್ನಾಗಿರಬಹುದು, ಗುಣಗಳನ್ನಾಗಿರಬಹುದು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅನ್ನೋದನ್ನು ಈ ಕಥೆ ನಮಗೆ ಹೇಳುತ್ತೆ. This is actually a story written by A.J. Cronin. So let's come to page number 101, that is chapter 12, Two Gentlemen of Verona by A.J. Cronin. Two Gentlemen of Verona. Now where is Verona ಅನ್ನೋದನ್ನ we have it in the very first sentence. Before that, let us look into the note on the author. Come to page number 108. You have a picture of A.J. Cronin here, Archibald Joseph Cronin. He was a Scottish novelist. Novelist andre ಕಾದಂಬರಿಗಾರ ಅಂತ ಗೊತ್ತು ನಿಮಗೆ. And physician whose works combining realism and social criticism won a large Anglo-American readership. So he is actually from Scotland. Remember his country. And he is a novelist, Scottish novelist. ಅವರ ಕಾದಂಬರಿ ಅನ್ನೋದು they combine realism ಅಂದರೆ ನೈಜತೆಯಿಂದ ಕೂಡಿರುವಂಥದ್ದು, and social criticism also. ಸೊ ಸಾಮಾಜಿಕವಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಸಾಮಾಜಿಕ ಆಗುಹೋಗುಗಳ ಬಗ್ಗೆ ಕೂಡ ಅವರು ವಿಮರ್ಶೆಯನ್ನು ಮಾಡ್ತಾರೆ. ಸೊ ಆ ರೀತಿಯಾದ ಲೇಖನಗಳನ್ನು ಇವರು ಬರೀತಾ ಇದ್ರು. ಓಕೆ, now coming to the lesson. So here the narrator andre namma nirupaka, he is narrating it to the readers. See, as we drove through the foothills of the Alps, two small boys stopped us on the outskirts of Verona. They were selling wild strawberries, bright scarlet berries that looked delicious against the dark green leaves lining the wicker basket. As we drove through the foothills of the Alps, here Verona another, before I come to the Alps part, I want you to know about what is Verona, where is Verona. Verona is actually a city. ಇದೊಂದು ನಗರ. Where is it located? It is located in Italy. Italy ಅನ್ನುವಂಥ ದೇಶ ಎಲ್ಲಿದೆ? Very good, ಯುರೋಪ್ ಖಂಡದಲ್ಲಿದೆ. Okay, Verona is a historic city actually. ಒಂದು ಐತಿಹಾಸಿಕವಾದ ನಗರ, ಅದು ಐತಿಹಾಸಿಕ ನಗರ, and it is also very famous for its historical places. It was founded in 1st century BC. Okay, it is quite an ancient city for that matter. Now let me show you the map of Verona here and where Verona is situated. Yes, this is the Europe continent for you, and Verona is situated here. I hope you are able to see it clearly. ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಈ ನಕ್ಷೆಯಲ್ಲಿ. And yes, here this is what the city of Verona looks like, and I told you it's quite a historic city. Yes, these are a few
photos which will give you an overall glance of this city. Fine. So, ಎಷ್ಟು ಸುಂದರವಾಗಿದೆ ಅಲ್ವಾ? How beautiful Verona city is, isn't it? All right, let's move on now. As we drove through the foothills of the Alps, foothill of the Alps, Alps ಅನ್ನೋದು, it is actually Alps as a mountain range. All right, it is the highest and most extensive mountain range. It lies entirely in the European continent. And another interesting thing is it stretches 1200 kilometers across 8 countries, that is France, Germany, Switzerland, Italy. Aita hagagi it is quite scenic, so to say. All right, idu Alps ಅನ್ನೋದು ಪರ್ವತಗಳ ಸರಪಣಿ ಅಂತ ಹೇಳ್ತೀವಲ್ಲ, so it is actually a mountain range. It is located in European continent. Europe ಖಂಡದಲ್ಲಿದೆ Alps ಅನ್ನೋದು, you pronounce it that way, Alps ಅಂತ ಹೇಳ್ತೀವಿ. And through the foothills of the Alps, so as we drove, so ನಮ್ಮ ನಿರೂಪಕನ ಜೊತೆಗೆ ಇನ್ನೊಬ್ರು ಯಾರೋ ಇದ್ದಾರೆ, he is not a single person who is traveling, ಅವರೊಬ್ಬರೇ ಪ್ರಯಾಣ ಮಾಡ್ತಾ ಇಲ್ಲ, ಅವ್ರ ಜೊತೆಗೆ ಯಾರೋ ಇದ್ದಾರೆ. So he says, as we drove ಅಂತ ನೋಡ್ತಾ ಇದ್ದೀರಾ ಅಲ್ವಾ, that word. Now you have come across the word drive, isn't it? The past tense of drive is drove. All right. Yes, as we drove through the foothills of the Alps, Alps ಪರ್ವತಗಳ ಶ್ರೇಣಿಯ ತಪ್ಪಲಿನಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ, two small boys, ಇಬ್ಬರು ಪುಟ್ಟ ಮಕ್ಕಳು, ಹುಡುಗರು, stopped us on the outskirts of Verona. Outskirts ಅಂದರೆ ಹೊರವಲಯ ಅಂತ, ಹೊರಗಿನ ಪ್ರದೇಶ, on the outskirts of that city. Which city? Verona city. You should remember that. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇಬ್ಬರು ಹುಡುಗರು ಬಂದು ನಿಲ್ಲಿಸ್ತಾರಂತೆ. Probably they are traveling in a car, I suppose. ಕಾರಲ್ಲಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಇವ್ರು ಬಂದು ನಿಲ್ಲಿಸ್ಬಿಟ್ಟು, what happens? ಇವ್ರು ನೋಡಿದಾಗ they were selling wild strawberries, bright scarlet berries that looked delicious. Delicious ಅಂದರೆ ರುಚಿಯಾದ ಅಂತ. Yes, delicious in the sense it is very tasty, ತುಂಬ ರುಚಿಕರವಾಗಿದೆ ಅಂತ ಅರ್ಥ. ಓಕೆ, they looked delicious, ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. Against the dark green leaves lining the wicker basket. Wicker in the sense you have twigs, they are intertwined. All right, dinally green leaves ಹಸಿರಾದ ಎಲೆಗಳನ್ನ ಇಟ್ಕೊಂಡಿದ್ದಾರೆ, ಅದರ ಒಳಗಡೆ you have fruits. What kind of fruits? Fruits which are cultivated extensively in the European continent, that is wild strawberries and bright scarlet berries. You will underline these. These are important for your 1 mark question. What were the boys selling in the outskirts of Verona ಅಂತ ಕೇಳಿದಾಗ, ಅಂತ ಆ ಪ್ರಶ್ನೆ ಕೇಳಿದಾಗ, ಈ ಹುಡುಗರು ಏನು ವ್ಯಾಪಾರ ಮಾಡ್ತಾ ಇದ್ರು, ಯಾವುದರ ವ್ಯಾಪಾರ ಮಾಡ್ತಾ ಇದ್ರು? You will write wild strawberries, bright scarlet berries ಅಂತ ಬರೀತೀರಾ. ಓಕೆ, where did the narrator meet the two boys initially? ಮೊದಲನೇ ಬಾರಿಗೆ ಈ ಹುಡುಗರನ್ನ ನಮ್ಮ ನಿರೂಪಕ ಎಲ್ಲಿ ಭೇಟಿ ಮಾಡಿದ್ರು ಅಂದಾಗ, what will you write? On the outskirts of Verona. That is also a very important question which you have to bear in mind. ಆಯ್ತಾ? Now coming to page number 102, don't buy, warned Luigi, our cautious driver. You will get fruit much better in Verona. Besides these boys, he shrugged his shoulders to convey his disapproval of their shabby appearance. Don't buy. So ಇವರು ನೋಡ್ತಾರೆ, the narrator here and his group, they just watch these boys, and ಈ ಹುಡುಗರನ್ನ ನೋಡಿದಾಗ they are selling these things fine,
ಈ ಹುಡುಗರು ನಿಲ್ಲಿಸ್ತಾ ಇದ್ದಾರೆ. ಓಕೆ, ಅದರ ಇವರಿನ್ನೂ ದೇ ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್. ಏನು ಯೋಚನೆ ಮಾಡ್ಲಿಕ್ಕೆ ಮುಂಚೆ, ಏನು ನಿರ್ಧಾರ ತಗೊಳ್ಲಿಕ್ಕೆ ಮುಂಚೆನೇ ದರ್ ಇಸ್ ಅ ವಾಯ್ಸ್ ವಿಚ್ ಇಸ್ ಸೇಯಿಂಗ್ ಸಮಥಿಂಗ್. ಡೋಂಟ್ ಬೈ, ವಾಂಟ್ ಲೂಯಿಗಿ ಆರ್ ಕಾಶಿಯಸ್ ಡ್ರೈವರ್. ಸೊ ಅಂಡರ್ಲೈನ್ ದಟ್ ನೇಮ್ ಬೈ ಲೂಯಿಗಿ ಅಂತ, ಆರ್ ಕಾಶಿಯಸ್ ಡ್ರೈವರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ನೆರೇಟರ್ಸ್ ಡ್ರೈವರ್ ಅಂತ ನಿಮಗೆ 1 ಅಂಕಗಳಿಗೆ ಪ್ರಶ್ನೆ ಬಂದಾಗ ಯು ವಿಲ್ ರೈಟ್ ಲೂಯಿಗಿ. ರಿಮೆಂಬರ್ ದಟ್ ನೇಮ್ ಪ್ಲೀಸ್. ಓಕೆ, ಹೀ ಸೇಸ್ ಡೋಂಟ್ ಬೈ, ಇದನ್ನು ಕೊಂಡ್ಕೋಬೇಡಿ. ಏನಕ್ಕೆ? ಹೀ ಈಸ್ ಕ್ವೈಟ್ ಕಾಶಿಯಸ್. ಕಾಶಿಯಸ್ ಅಂದರೆ ಕೇರ್ಫುಲ್. ಸೊ ಅನದರ್ ವರ್ಡ್ ಫಾರ್ ಕೇರ್ಫುಲ್ ಇಸ್ ಕಾಶಿಯಸ್. ಒಂಥರ ಎಚ್ಚರಿಕೆಯಿಂದ ಇದ್ದಾನೆ ಆ ವ್ಯಕ್ತಿ. ಹಿ ಈಸ್ ಆಲ್ಮೋಸ್ಟ್ ಕೇರ್ಫುಲ್ ಆ್ಯಂಡ್ ಒಂದು ರೀತಿ ಜಾಗರೂಕತೆ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಹೀ ಸೇಸ್, ಅವ್ರು ಹೇಳ್ತಾರೆ ಡೋಂಟ್ ಬೈ, ಇದನ್ನು ಕೊಂಡ್ಕೋಬೇಡಿ. ಯಾಕೆ? ಯು ವಿಲ್ ಗೆಟ್ ಫ್ರೂಟ್ ಮಚ್ ಬೆಟರ್ ಇನ್ ವೆರೋನಾ. ವೆರೋನಾ ಒಳಗಡೆ, ವೆರೋನಾ ನಗರದ ಒಳಗಡೆ ಇನ್ನೂ ಒಳ್ಳೆ ಹಣ್ಣುಗಳೇ ಸಿಗತ್ತಲ್ಲ. ಡೋಂಟ್ ಬೈ, ಇವರಿಂದ ತಗೋಬೇಡಿ ಅಂತ ಹೇಳ್ತಾರೆ. ಸರಿ, ಬಿಸೈಡ್ಸ್ ಅಂದರೆ ಅದಲ್ಲದೆ ಅಂತ ಅರ್ಥ. ಎಸ್, ದೀಸ್ ಬಾಯ್ಸ್, ಈ ಹುಡುಗರು, ಹಿ ಶ್ರಗ್ಡ್. ವಾಟ್ ಇಸ್ ಶ್ರಗ್ಡ್? ಹಿ ಸೇಸ್, ಲುಕಿಂಗ್ ಅಟ್ ದೀಸ್ ಬಾಯ್ಸ್, ಈ ಹುಡುಗರನ್ನ ನೋಡಿದಾಗ ಅವ್ರ ವಸ್ತ್ರ, ಅವ್ರು ಹಾಕ್ಕೊಂಡಿರೋ ಬಟ್ಟೆ ಒಂಥರ ಕೊಳಕಾಗಿದೆ. ಶಾಬಿ ಅಪಿಯರೆನ್ಸ್ ಅಂತ ಇದೆ ನೋಡಿ. ಡಿಸಪ್ರೂವಿಂಗ್ ಹಿಸ್ ಶಾಬಿ ಅಪಿಯರೆನ್ಸ್. ಒಂಥರ ಅವ್ರ ವೇಷಭೂಷಣ ಎಲ್ಲ ಒಂಥರ ಅಚ್ಚುಕಟ್ಟಾಗಿಲ್ಲ. ಹಾಗಾಗಿ ಈ ಕೊಳಕು ಹುಡುಗರಿಂದ ತಗೋಬೇಕಾ? ನೋ. ಅಪ್ರೂವ್, ಡಿಸಪ್ರೂವ್. ಅಪ್ರೂವ್ ಅಂದರೆ ಒಪ್ಪಿಗೆ, ಅಪ್ರೂವಲ್, ಓಕೆ, ಸಮ್ಮತಿ ಅಂತ ಅರ್ಥ. ಡಿಸಪ್ರೂವ್ ಇಸ್ ದ ಆಪೋಸಿಟ್ ವರ್ಡ್. ಸೊ ಒಂಥರ ಇವನಿಗೆ ಒಪ್ತಾ ಇಲ್ಲ, ಸೊ ಸಮ್ಮತಿ ನೀಡ್ತಾ ಇಲ್ಲ ಅವನು. ಹಿ ಸೇಸ್ ನೋ ನೋ, ಡೋಂಟ್ ಬೈ. ಹಿ ಶ್ರಗ್ಡ್. ದೀಸ್ ಬಾಯ್ಸ್, shrugging is nothing but this, hige, wherein you don't feel like buying. Okay, one boy aa riti. So in the next paragraph you have the description of how these boys looked like. ಈ ಹುಡುಗರು ಯಾವ ರೀತಿ ಕಾಣ್ತಾ ಇದ್ರು ಅನ್ನೋದನ್ನ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. One boy had on a worn jersey and cut off khaki pants. The other a shortened army tunic gathered in loose folds about his skinny frame. Yet, gazing at the 2 little figures with their brown skins, tangled hair and dark earnest eyes, we felt ourselves strangely attracted. My companion spoke to the boys, discovered that they were brothers. So let me stop here. Obba huduga, when you see the dressing sense of these boys, it is very shabby. Shabby andre kolakagirodu anta artha. Dirty anta heltivalla. So shabby is another synonym for dirty, kolakagirodu. Underline. One boy had on a worn jersey. Now jersey is something like your t-shirt, casual wear. T-shirt hakotiralva neevu. So jersey is somewhat like that. It is much sportier when you look at it. Okay, ಒಬ್ಬ ಜರ್ಸಿ ಹಾಕ್ಕೊಂಡಿದ್ದ ಒಂದು ಹುಡುಗ. ಆ್ಯಂಡ್ ಕಟ್ ಆಫ್ ಖಾಕಿ ಪ್ಯಾಂಟ್ಸ್. ಖಾಕಿ ಪ್ಯಾಂಟ್ ಗೊತ್ತು ನಿಮಗೆ. ಸೊ ಹಿ ವಾಸ್ ವ್ಯಾರಿಂಗ್ ದ್ಯಾಟ್. ದ ಅದರ್, ಇನ್ನೊಬ್ಬ ಸ್ವಲ್ಪ ಚಿಕ್ಕವನು ಅನಿಸುತ್ತೆ, ನೋಡುವ. ಅ ಶಾರ್ಟೆಡ್ ಆರ್ಮಿ ಟ್ಯೂನಿಕ್. ಆರ್ಮಿ ಎಲ್ಲಿ ಹಾಕೋತಾರಲ್ಲ, ಟ್ಯೂನಿಕ್ ಇಸ್ ನಥಿಂಗ್ ಬಟ್ ದ ಗಾರ್ಮೆಂಟ್ ವಿಚ್ ಇಸ್ ವೋರ್ನ್ ಆನ್ ದ ಅಪ್ಪರ್ ಪಾರ್ಟ್, ಅಪ್ಪರ್ ಪೋರ್ಷನ್ ಆಫ್ ಯುವರ್ ಬಾಡಿ. ಆಯಿತಾ? ಇಟ್ ಈಸ್ ಉದ್ದಕ್ಕಿರುತ್ತೆ. ಇಟ್ ಇಸ್ ಸಮ್ವೇರ್ ಇನ್ ಬಿಟ್ವೀನ್ ಯೋರ್ ಹಿಪ್ಸ್ ಆ್ಯಂಡ್ ನೀಸ್. ಒಂದು ಇಷ್ಟರ ತನಕ ಇರುತ್ತೆ. ಓಕೆ, ಸೊ ಇಟ್ ಈಸ್ ಅನ್ ಅಪ್ಪರ್ ಗಾರ್ಮೆಂಟ್ ವಿಚ್ ಇಸ್ ವೋರ್ನ್ ಬೈ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹಾಗಾಗಿ
ಈ ರೀತಿ ಟ್ಯೂನಿಕ್ ಹಾಕ್ಕೊಂಡಿದ್ದಾನೆ, ಗ್ಯಾದರ್ಡ್ ಇನ್ ಲೂಸ್ ಫೋಲ್ಡ್ಸ್ ಇಸ್ ನಥಿಂಗ್ ಬಟ್ ದಿಸ್ ಲೂಸ್ ಆಗಿ ಹಾಕ್ಕೊಂಡಿದ್ದಾನೆ. ಅಬೌಟ್ ಅ ಸ್ಕಿನಿ ಫ್ರೇಮ್ ಹಿ ಇಸ್ ವೆರಿ ಸ್ಕಿನಿ, ಅಂದರೆ ತುಂಬ ತೆಳ್ಳಗಿದ್ದಾನೆ ನೋಡಲಿಕ್ಕೆ ಆ ಹುಡುಗ. ಯೆಟ್ ಸೊ ದೇ ವೆರಿ ಶಾಬಿ ಇನ್ ಅಪಿಯರೆನ್ಸ್, ಒಂದು ರೀತಿ ಕೊಳಕಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನೀಟಾಗಿ ಕಾಣ್ತಾ ಇಲ್ಲ. ಯೆಟ್ ಆದರೂ ಸಹ ಗೇಸಿಂಗ್ ಆಟ್ ದ ಟೂ ಲಿಟಲ್ ಫಿಗರ್ಸ್, ಗೇಸಿಂಗ್ ಅಂದರೆ ಎಸ್ ದಿಟ್ಟಿಸ್ಕೊಂಡು ನೋಡೋದು ಅಂತ. ಗೇಸಿಂಗ್ ಇವರನ್ನ ತೀಕ್ಷ್ಣವಾಗಿ ನೋಡಿದ್ರೆ ವಿತ್ ದರ್ ಬ್ರೌನ್ ಸ್ಕಿನ್, ಸೊ ದ ಸ್ಕಿನ್ ಇಸ್ ಬ್ರೌನ್ ಲೈಕ್ ಹಸ್. ಓಕೆ, ಟ್ಯಾಂಗಲ್ಡ್ ಹೇರ್, ಕೂದಲೆಲ್ಲ ತಲೆ ಬಾಚಿಲ್ಲ, ಕೂದಲೆಲ್ಲ ಗಂಟಾಗಿದೆ, ಟ್ಯಾಂಗಲ್ ಇಸ್ ನಥಿಂಗ್ ಬಟ್ ಗಂಟು. ಓಕೆ, ಆ್ಯಂಡ್ ಡಾರ್ಕ್ ಅರ್ನೆಸ್ಟ್ ಐಸ್, ಅವ್ರ ಕಣ್ಣಿನ ದೃಷ್ಟಿ ಮಾತ್ರ, ಅವ್ರ ಕಣ್ಣು ಮಾತ್ರ ಒಂದು ರೀತಿ ಶ್ರದ್ಧೆಯಿಂದ ಕೂಡಿರೋ ರೀತಿ ಇದೆ. ಅರ್ನೆಸ್ಟ್ ಐಸ್, ದೇ ಆರ್ ವಾಂಟಿಂಗ್, ಇಟ್ಸ್ ಆಸ್ ಇಫ್ ದೇ ಹ್ಯಾವ್ ದ್ಯಾಟ್ ಫೈರ್ ಇನ್ ದರ್ ಐಸ್, ಇಟ್ಸ್ ಲೈಕ್ ದೇ ವಾಂಟ್ ಟು ಡೂ ಸಮಥಿಂಗ್, ದೇ ವಾಂಟ್ ಟು ಪ್ರೂವ್ ಸಮಥಿಂಗ್, ಆ ರೀತಿ. ಓಕೆ, ಹಾಗೆ ನೋಡ್ತಾ ಇದ್ದಾರೆ. ವಿ ಫೆಲ್ಟ್ ourselves strangely attracted, ಸ್ಟ್ರೇಂಜ್ ಒಂಥರ ವಿಚಿತ್ರವಾಗಿದೆ. ಬಟ್ ದೇ ಆರ್ ಅಟ್ರಾಕ್ಟೆಡ್ ಟು ದೀಸ್ ಬಾಯ್ಸ್, ಎಷ್ಟು ಕೊಳಕಾಗಿದ್ದರೂ ಒಂದು ರೀತಿ ಏನು ಅಂತ ಆ ನಿರೂಪಕನಿಗೆ ಅರ್ಥ ಆಗ್ತಾ ಇಲ್ಲ, ಬಟ್ ಹಿ ಈಸ್ ಗೆಟಿಂಗ್ ಅಟ್ರಾಕ್ಟೆಡ್, ಒಂದು ರೀತಿ ಮೋಹ ಉಂಟಾಗ್ತಾ ಇದೆ ಇವರುಗಳ ಮನಸ್ಸಲ್ಲಿ. ಮೈ ಕಂಪ್ಯಾನಿಯನ್, ಸೊ ನೆರೇಟರ್ ನಿರೂಪಕ ಹೇಳ್ಕೊತಾನೆ, ನನ್ನ ಜೊತೆಗಾರ ಸ್ಪೋಕ್ ಟು ದ ಬಾಯ್ಸ್, ಈ ಹುಡುಗರನ್ನ ಮಾತಾಡಿಸಿದ್ರು. ಡಿಸ್ಕವರ್ಡ್, ಕಂಡು ಹಿಡಿದ್ರು ಏನಂತ, ದಟ್ ದೇ ವರ್ ಬ್ರದರ್ಸ್. ಓಕೆ, ಸೊ ದೀಸ್ ಬಾಯ್ಸ್ ವರ್ ಬ್ರದರ್ಸ್, ಸಹೋದರರು, ಒಡ ಹುಟ್ಟಿದವರು ಅಂತ ಗೊತ್ತಾಯಿತು. ಅಂಡರ್ಲೈನ್ ದ ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಕೋಲಾ ದ ಎಲ್ಡರ್, ಸೊ ದೊಡ್ಡವನ ಹೆಸರು ಏನು, ನಿಕೋಲಾ. ಹಿ ವಾಸ್ 13. ನಿಕೋಲಾ ಅನ್ನೋ ಹುಡುಗನಿಗೆ 13 ವಯಸ್ಸು. ಜಕೋಬೋ, actually it is not Jacopo, so actual pronunciation ಉಚ್ಚಾರಣೆ ಮಾಡಬೇಕಾಗಿರೋದು ನೀವು Jacopo ಅಂತ. I hope you remember this lesson, The Gentleman of the Jungle by Jomo Kenyatta. Actually JOMO ಅಂತ ಕೊಟ್ಟಿದ್ದಾರೆ ಅಲ್ವಾ, ಬಟ್ ಇಟ್ ಇಸ್ ನಾಟ್ ಜೋಮೋ, ಅದನ್ನು ಯೋಮೋ ಅಂತ ಕರಿತೀವಿ. ಸೊ ದ ಸೇಮ್ ವೇ ಹಿಯರ್ ಇಟ್ ಇಸ್ Jacopo. Jacopo who barely came up to the door handle of the car. ಆ ಕಾರಿನ ಡೋರ್ ಹ್ಯಾಂಡಲ್ ಅಷ್ಟು ಉದ್ದ ಇದ್ದಾನೆ ಅಷ್ಟೇ, ಆ ಪುಟ್ಟ ಮಗು ಅಷ್ಟೇ ಉದ್ದ ಇದೆ. ವಾಸ್ ನಿಯರ್ಲಿ 12, ಅವನಿಗೆ 12 ವಯಸ್ಸು. ಸೊ ರಿಮೆಂಬರ್ ದ ಚಿಲ್ಡ್ರನ್ಸ್ ನೇಮ್. ಒನ್ ಇಸ್ ನಿಕೋಲಾ ಹೂ ವಾಸ್ 13 years old. ನಿಕೋಲಾ ಅನ್ನೋನು ದೊಡ್ಡವನು, ಅವನಿಗೆ 13 ವರ್ಷ. ದ ಅದರ್ ಒನ್ ಇಸ್ Jacopo who is 12 years old. Jacopo ಅನ್ನೋ ಹುಡುಗನಿಗೆ 12 ವಯಸ್ಸು. We bought their biggest basket, then set off toward town. So because they wanted to encourage these boys, ಇವರಿಗೆ ಸ್ವಲ್ಪ ಪ್ರೇರಣೆ ನೀಡೋಣ, ಓಕೆ ಏನೋ ಕೇಳ್ತಾ ಇದ್ದಾರೆ ಬಟ್ ಕೊಂಡ್ಕೊಂಬಿಡೋಣ ಅಂತ ಇವ್ರಿಗೆ ಮನಸ್ಸಾಗತ್ತೆ. ಹಾಗಾಗಿ ಇದು ಬಿಗ್ಗೆಸ್ಟ್ ಬ್ಯಾಸ್ಕೆಟ್, ಅವರು ಇಟ್ಕೊಂಡಿದ್ದಿದ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಿದ್ರಲ್ಲೇ ಅತಿ ದೊಡ್ಡ ಬುಟ್ಟಿ ಇದೆಯಲ್ಲ, ಅದು ಆ ಬುಟ್ಟಿ ಸಮೇತ ಕೊಂಡ್ಕೊಂಡು ಬಿಡ್ತಾರೆ. ಟು ಮೇಕ್ ದೀಸ್ ಬಾಯ್ಸ್ ಹ್ಯಾಪಿ, ಇವ್ರಿಗೆ ಸಂತೋಷ ಆಗುತ್ತೆ ಅಂತ. ಆ್ಯಂಡ್ ದೆನ್ ಸೆಟ್ ಆಫ್ ಅಂದರೆ ಹೊರಟರು ಅಂತ, ಟುವರ್ಡ್ ಟೌನ್, ವೆರೋನಾ ಸಿಟಿ ಒಳಗಡೆ. ರಿಮೆಂಬರ್ ದೇ ಆರ್ ಸ್ಟಿಲ್ ಇನ್ ದ ಔಟ್ಸ್ಕರ್ಟ್ಸ್, ಇನ್ನು ವೆರೋನಾ ಹೊರವಲಯದಲ್ಲಿದ್ದಾರೆ. ಸೊ ದೇ ಸೆಟ್ ಆಫ್, ಸೊ ದೇ ಸ್ಟಾರ್ಟ್ ಆಫ್ ಅಂತ ಅರ್ಥ. ಓಕೆ, ಸೆಟ್ ಆಫ್ ಇಸ್ ಅ ಫ್ರೇಸಲ್ ವರ್ಬ್, ಯು ಮಸ್ಟ್ ರಿಮೆಂಬರ್ ದಟ್. ಟುವರ್ಡ್ ಟೌನ್, ಸೊ ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ನೆಕ್ಸ್ಟ್ ಪ್ಯಾರಾಗ್ರಾಫ್ tells us about what kind of a city Verona is and how does Verona look. Verona is a lovely city rich in history with quite medieval streets and splendid buildings of an exquisite pale honey color. Romeo and Juliet are reputed to have lived there. Bombed in the recent war, it has lost its bridges but not its gaiety or charm. Verona is a lovely city, sundaravada nagara.
ರಿಚ್ ಇನ್ ಹಿಸ್ಟ್ರಿ, ಐತಿಹಾಸಿಕ ನಗರ ಅಂತ ಹೇಳಿದ್ದೆ, ವಿತ್ ಕ್ವೈಟ್ ಮಿಡೀವಲ್ ಸ್ಟ್ರೀಟ್ಸ್. ಮಿಡೀವಲ್ ಅಂದರೆ ಮಧ್ಯಕಾಲೀನ ಅಂತ, ಆಯಿತಾ. ಸೊ ಮಧ್ಯಕಾಲೀನದಲ್ಲಿ ಕಟ್ಟಿರುವಂತಹ ರಸ್ತೆಗಳು ಆ್ಯಂಡ್ ಸ್ಪ್ಲೆಂಡಿಡ್ ಬಿಲ್ಡಿಂಗ್ಸ್. ಸ್ಪ್ಲೆಂಡಿಡ್ ರೆಫರ್ಸ್ ಟು ಗ್ರ್ಯಾಂಡ್ ಬಿಲ್ಡಿಂಗ್ಸ್, ಒಂಥರ ಅದ್ಧೂರಿಯಾಗಿದೆ ಆ ರೀತಿಯಾದ ಕಟ್ಟಡಗಳು. ಆಫ್ ಆನ್ ಎಕ್ಸ್ಕ್ವಿಸಿಟ್ ಪೇಲ್ ಹನಿ ಕಲರ್. This is the speciality in Verona. All the buildings are of almost the same color, pale honey color. Honey ಅಂದರೆ ಜೇನು ಅಂತ ಗೊತ್ತು ನಿಮಗೆ. ಸೊ ಹನಿ ಕಲರ್, ಜೇನಿನ ಬಣ್ಣ ಇರುತ್ತೆ. ಆಲ್ ದೀಸ್ ಬಿಲ್ಡಿಂಗ್ಸ್ ಆರ್ ಆಫ್ ಅ ಲೈಟ್ ಹನಿ ಕಲರ್. ಪೇಲ್ ಅಂತ ಕೊಟ್ಟಿದ್ದಾರಲ್ವಾ, ಪೇಲ್ ಅಂದರೆ ಲೈಟ್ ಅಂತ ಅರ್ಥ. ಓಕೆ, ಎಸ್, ಎಕ್ಸ್ಕ್ವಿಸಿಟ್ ಅಂದರೆ ತುಂಬ ಚೆನ್ನಾಗಿ ಕಾಣುವಂತಹ ಅಂತ, ವೆರಿ ಸ್ಪೆಷಲ್, ಅಮೂಲ್ಯವಾದ ಅಂತ ಇಟ್ಕೋಬೋದು, ತುಂಬ ಸುಂದರವಾಗಿದೆ ಅಂತ. ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ದಿಸ್ ಇಸ್ ಒನ್ speciality of Verona. Remember that. First of all, Verona is a historic city, ಐತಿಹಾಸಿಕ ನಗರ, and it has splendid buildings which are of the same color, honey color. And then there is another star mark to it. What is it? Romeo and Juliet are reputed to have lived there. You know, Romeo and Juliet are archetypal lovers, isn't it? Whenever we have to refer to star-crossed lovers or a couple who is in deep love, we refer to Romeo and Juliet. Romeo and Juliet is actually a tragedy written by William Shakespeare. Okay, it is a play. Romeo and Juliet ಅನ್ನೋದು ಒಂದು ನಾಟಕ, ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ನಾಟಕ. It was written somewhere in between 1591 and 95. So Romeo and Juliet are reputed to have lived there. ಈ ವೆರೋನಾ ಅನ್ನೋ ನಗರಿನಲ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್ ಅವರು ವಾಸ ಇದ್ದಿದ್ದು. ಸೊ ಇದು ರೋಮಿಯೋ ಆ್ಯಂಡ್ ಜೂಲಿಯಟ್ ಇದ್ದಂತಹ ನಗರ. ಓಕೆ, ಆ್ಯಂಡ್ ಯು ಹ್ಯಾವ್ scenic tourist places wherein you can see Juliet's house and the places where Romeo and Juliet met each other. And I have a few photos here for you. Yes, when you visit Verona, ನೀವು ವೆರೋನಾಗೆ ಹೋದಾಗ you can see, yes, this is Juliets Balcony, so to say. This is a famous scene, balcony scene ಅಂತ ಒಂದಿದೆ ಆ ನಾಟಕದಲ್ಲಿ. So this is supposed to be Juliet's house, all right, and people go there and visit these places. It is one of the major sources of attraction. Okay, bombed in the recent war, it has lost its bridges. ಈಗ ರೀಸೆಂಟಾಗಿ ಆದಂತಹ ಯುದ್ಧದ ಕಾರಣ ಇಟ್ ಲಾಸ್ಟ್ ಇಟ್ಸ್ ಬ್ರಿಡ್ಜಸ್. ಹಲವಾರು ಸೇತುವೆಗಳಿತ್ತು ನಮ್ಮ ವೆರೋನಾ ನಗರದಲ್ಲಿ, ಅದೆಲ್ಲ ನಾಶ ಆಗಿಬಿಟ್ಟಿವೆ. ಬಟ್ ನಾಟ್ ಇಟ್ಸ್ ಗೇಟಿ ಆರ್ ಚಾಮ್. ಗೇಟಿ ಅನ್ನೋ ಪದಾನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಯು ಹ್ಯಾವ್ ಇಟ್ ಇನ್ ಯೋರ್ mini dictionary. You have this word gaiety. Let us come to page number 141. It is a third word, the state of being cheerful and full of fun. Tumba ullasದಿಂದ ಇರೋದು. It's like you have a festive feel to that city. Okay, ಉಲ್ಲಾಸಭರಿತವಾಗಿ ಸಂತೋಷದಿಂದ ಇರುವಂತಹ ಒಂದು ಭಾವನೆ ಕೊಡುತ್ತೆ ಆ ನಗರಕ್ಕೆ ಹೋದಾಗ. ಆರ್ ಚಾರ್ಮ್ ಅಂದರೆ ಸೌಂದರ್ಯ, ನಿಮ್ಗೆ ಗೊತ್ತು. ಸೊ ಅದು ಸೇತುವೆಗಳನ್ನ ಕಳ್ಕೊಂಡ್ಬಿಟ್ಟಿವೆ ನಿಜ, ಆದರೆ ಅದರ ಸೌಂದರ್ಯನ ಕಳ್ಕೊಂಡಿಲ್ಲ. ಯಾವುದು? ನಮ್ಮ ವೆರೋನಾ ನಗರಿ. ನೆಕ್ಸ್ಟ್ ಮಾರ್ನಿಂಗ್, ಕಮಿಂಗ್ ಔಟ್ ಆಫ್ ಅವರ್ ಹೋಟೆಲ್, ವಿ ಡ್ರೂ ಅಪ್ ಶಾರ್ಟ್. ದೇರ್ ಬೆಂಟ್ ಓವರ್ ಶೂ ಶೈನ್ ಬಾಕ್ಸಸ್ beside the fountain in the public square, doing brisk business, were our two young friends of the previous afternoon. So next morning, coming out of the hotel, ಯಾವುದೋ ಒಂದು ಹೋಟೆಲಲ್ಲಿ ಹಂಗಿದ್ದಾರೆ. We drew up short. ಬೇಗ ಇದೆ. Drew up short is also a phrasal verb. Underline and write down that it is a phrasal verb. Okay. Phrases. I hope you know what is the meaning of a phrase. It is a combination of words, which 2 or 3 words which are used regularly and have a specific
ಮೀನಿಂಗ್. ಫ್ರೇಸಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಇಟ್ ಈಸ್ ಸಮ್ವೇರ್ ಇನ್ ಬಿಟ್ವೀನ್ ಒನ್ ವರ್ಡ್, ಒಂದು ಪದಾನೂ ಅಲ್ಲ, ಅಟ್ ದ ಸೇಮ್ ಟೈಮ್ ಒಂದು ವಾಕ್ಯನೂ ಅಲ್ಲ. ಇಟ್ ಈಸ್ ನೀದರ್ ಅ ವರ್ಡ್ ನಾರ್ ಅ ಸೆಂಟೆನ್ಸ್, ಸಮ್ವೇರ್ ಇನ್ ಬಿಟ್ವೀನ್. ಇಟ್ ಈಸ್ ಅ ಫ್ರೇಸ್, ಆಯಿತಾ. ಹಿಯರ್ ಇಟ್ ಈಸ್ ಅ ಫ್ರೇಸರ್ ವರ್ಬ್. ವರ್ಬ್ ಅಂದರೆ ಕ್ರಿಯಾಪದ ಅಂತ ನಿಮಗೆ ಗೊತ್ತು. ಓಕೆ, ಸೊ ಇಲ್ಲಿ ನೋಡಿ, ಡ್ರೀವ್ ಅಪ್. ಡ್ರಾಗೆ ಪಾಸ್ಟ್ ಟೆನ್ಸ್ ಇಸ್ ಡ್ರೀವ್. ಎಸ್, ಡ್ರೀವ್ ಅಪ್ ಶಾರ್ಟ್ ಅಂದರೆ ಇದ್ದಕ್ಕಿದ್ದ ಹಾಗೆ, ಅಬ್ರಪ್ಟ್ಲಿ ಸ್ಟಾಪ್ ಅಂತ ಹೇಳ್ತೀವಲ್ಲ, ಇದ್ದಕ್ಕಿದ್ದ ಹಾಗೆ ಹಾಲ್ಟ್ ಆಗಿಬಿಡೋದು, ನಿಂತ್ಕೊಂಡ್ಬಿಡೋದು ಹಾಗೆ. ಸೊ ವಿ ಡ್ರೀವ್ ಅಪ್ ಶಾರ್ಟ್. ಇವರು ಹೊರಡ್ತಾ ಇದ್ದರು, ಕಮಿಂಗ್ ಔಟ್, ಹೋಟೆಲಿಂದ ಹೊರಗಡೆ ಬರ್ತಿದ್ರು, ಆ್ಯಂಡ್ ಜಸ್ಟ್ ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಏನಕ್ಕೆ? ದೇರ್, ಅಲ್ಲೇ ಈ ಹುಡುಗರನ್ನು ಕಾಣ್ತಾರೆ. ವಾಟ್ ಆರ್ ದೀಸ್ ಪೀಪಲ್ ಡೂಯಿಂಗ್, ದೀಸ್ ಬಾಯ್ಸ್, ಈ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಬೆಂಟ್ ಓವರ್ ಶೂ ಶೈನ್ ಬಾಕ್ಸಸ್ ಬಿಸೈಡ್ ದ ಫೌಂಟನ್. ಸೊ ನೀರಿನ ಕಾರಂಜಿ ಅಲ್ಲೇ, ಇಟ್ಸ್ ಅ ಪಬ್ಲಿಕ್ ಸ್ಕ್ವೇರ್. ನಮ್ಮ ದೇಶದಲ್ಲಿ ಮಾರ್ಕೆಟ್ ಏರಿಯಾ ಅಂತ ಹೇಳ್ತೀವಿ ನೋಡಿ, ದಿಸ್ ಇಸ್ ದ ಸೆಂಟ್ರಲ್ ಮಾರ್ಕೆಟ್ ಆಫ್ ದ್ಯಾಟ್ ಹೋಲ್ ಸಿಟಿ ಆರ್ ದ್ಯಾಟ್ ಟೌನ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಬ್ರಾಡ್, ಹೊರ ದೇಶಗಳಲ್ಲಿ ಸ್ಕ್ವೇರ್ ಅಂತ ಕರೀತಾರೆ. ಓಕೆ, ಸೊ ಒಂದು ಪಬ್ಲಿಕ್ ಸ್ಕ್ವೇರ್, ಜನ ಸೇರೋ ಸ್ಥಳ ಅದು. ಅಲ್ಲಿ ಕೂತ್ಕೊಂಡು ಇವರು ಶೂಸ್, ಎಸ್, ಶೂ ಶೈನ್ ಬಾಕ್ಸಸ್ ಇಟ್ಕೊಂಡು ಶೂಸನ್ನು ಶೈನ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಆರ್ ದೇ ಡೂಯಿಂಗ್? ಶೂ ಪಾಲಿಶ್, ಬೂಟ್ ಪಾಲಿಶ್ ಮಾಡ್ತಾ ಇದ್ದಾರೆ. ಬಿಸೈಡ್ ದ ಫೌಂಟನ್. ಫೌಂಟನ್ ಅದೇ ಗೊತ್ತು ನಿಮಗೆ, ನೀರಿನ ಕಾರಂಜಿ ಅಲ್ವಾ? ಸೊ ಅಲ್ಲೇ ಫೌಂಟನ್ ಪಕ್ಕ ಕೂತ್ಕೊಂಡು, ಬಿಸೈಡ್ ಅಂದರೆ ಪಕ್ಕ, ಫೌಂಟನ್ ಪಕ್ಕ ಕೂತ್ಕೊಂಡು ಶೂ ಪಾಲಿಶ್ ಬೇರೆ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದಾಗ ಹಣ್ಣು ವ್ಯಾಪಾರ ಮಾಡ್ತಾಯಿದ್ರು, ಇವತ್ತು ನೋಡಿದ್ರೆ ಶೂ ಪಾಲಿಶ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದೇನಿದು ಅಂತ ನಮ್ಮ ನಿರೂಪಕರು ಮತ್ತು ಅವರ ಗುಂಪಿದೆಯಲ್ಲ, ಅವರಿಗೆ ಒಂದು ರೀತಿ ಉತ್ಸುಕತೆ, ಕುತೂಹಲ, ಏನೇನು ಕೆಲಸ ಮಾಡ್ತಾರೆ ಈ ಹುಡುಗರು ಅಂತ. ವಿ ವಾಚ್ಡ್ ಫಾರ್ ಅ ಫ್ಯೂ ಮೊಮೆಂಟ್ಸ್. ಕೆಲವು ಕ್ಷಣಗಳಿಗೆ ಅವರನ್ನೇ ನೋಡ್ತಾ ಇರ್ತಾರೆ. ದೆನ್ ಆಸ್ ಟ್ರೇಡ್ ಸ್ಲ್ಯಾಕೆಂಡ್ ವಿ ವೆಂಟ್ ಓವರ್. ದೇ ಗ್ರೀಟೆಡ್ ಹಸ್ ವಿತ್ ಫ್ರೆಂಡ್ಲಿ ಫೇಸಸ್. ಸ್ಲ್ಯಾಕೆಂಡ್ ಅನ್ನೋ ಆ ಪದ ಇದೆ ನೋಡಿ, you have it in your glossary also, page number 108. slacken ಅಂದರೆ gradually become less. slacken ಅನ್ನೋದು ಇಟ್ ಇಸ್ ಅ ವರ್ಬ್, ಕ್ರಿಯಾಪದ ಅದು. a trade slackened, ವ್ಯಾಪಾರ ಕಡಿಮೆ ಆಗ್ತಾ ಇದ್ದಂತೆ, ಕಡಿಮೆ ಆಗ್ತಾ ಅಷ್ಟು ತನಕ ನೋಡ್ತಾ ಇದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ದೆನ್ ವಿ ವೆಂಟ್ ಓವರ್, ಅವ್ರ ಹತ್ರ ಹೋಗಿ ದೇ ಗ್ರೀಟೆಡ್ ಹಸ್ ವಿತ್ ಫ್ರೆಂಡ್ಲಿ ಫೇಸಸ್. ಓ, ನೆನ್ನೆ ನೋಡಿದ್ರಲ್ಲ ದೊಡ್ಡ ಬುಟ್ಟಿನ ಇವ್ರು ತಾನೇ ತಗೊಂಡು ಹೋಗಿದ್ದು ಅಂತ ಅವರಿಗೆ ಜ್ಞಾಪಕ ಇಟ್ಕೊಂಡಿದ್ದಾರೆ, ಅವ್ರಿಗೆ ಜ್ಞಾಪಕ ಇದೆ ಆ ಹುಡುಗರಿಗೆ. ವಿತ್ ಫ್ರೆಂಡ್ಲಿ ಫೇಸಸ್. ಸೊ ಒಂದು ರೀತಿ ಗೊತ್ತಿರೋರು ಅಂತ ನಗ್ತಾರೆ. ಓಕೆ, ಐ ಸೆಡ್, ಸೊ ಈಗ ನಿರೂಪಕ ಮಾತಾಡ್ತಾ ಇದ್ದಾನೆ ಫಾರ್ ದ ವೆರಿ ಫಸ್ಟ್ ಟೈಮ್. ಐ ಥಾಟ್ ಯು ಪಿಕ್ಡ್ ಫ್ರೂಟ್ ಫಾರ್ ಅ ಲಿವಿಂಗ್. ನೀವು ನಿಮ್ಮ ಜೀವನದ ಆದಾಯಕ್ಕೋಸ್ಕರ ಯು ಪಿಕ್ಡ್ ಫ್ರೂಟ್, ಜಸ್ಟ್ ರೈಟ್ ಡೌನ್ ಪಿಕ್ಡ್ ಫ್ರೂಟ್ ಅನ್ನೋದನ್ನು ಅಂಡರ್ಲೈನ್ ಮಾಡಿಕೊಂಡು ಪಿಕ್ಡ್ ಫ್ರೂಟ್ ಫಾರ್ ಅ ಲಿವಿಂಗ್. ಸೊ ಆ ಪ್ರಶ್ನೆ ಒಂದು ಇರುತ್ತೆ ಮಕ್ಕಳ, ವಾಟ್ ಡಿಡ್ ನಿಕೋಲಾ ಆ್ಯಂಡ್ ಯಾಕೋಬೋ ಡೂ ಫಾರ್ ಅ ಲಿವಿಂಗ್ ಅಂತ ಕೇಳ್ತಾರೆ. ಇಟ್ ಈಸ್ ಯೋರ್ 1 mark question. ಓಕೆ, ಸೊ ದಿಸ್ ಇಸ್ ಒನ್ ವರ್ಕ್ ವಿಚ್ ದೇ ಡಿಡ್. ದೇ ಸೋಲ್ಡ್ ಫ್ರೂಟ್ಸ್ ಅಂತ ಬರಿಬಹುದು. He said, I thought you picked fruit for a living. We do many things, sir. Nicola answered seriously. He glanced at us hopefully. Often we show visitors through the town to Juliet's tomb and other places of interest. So Nicola ದೊಡ್ಡವನು. ಎಸ್, ಸೊ ಅವ್ನು ಹೇಳ್ತಾನೆ, ವಿ ಡು ಮೆನಿ ಥಿಂಗ್ಸ್ ಸರ್. ನಾವು 1-2 ಕೆಲಸ ಅಲ್ಲ, ಹಲವಾರು ಕೆಲಸಗಳನ್ನು ಮಾಡ್ತೀವಿ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಸೊ ಈಸ್ ನಾಟ್ ಚೈಲ್ಡಿಶ್, ಒಂಥರ ಚಿಕ್ಕ ಹುಡುಗನ ರೀತಿ ಹೇಳಲ್ಲ. ಹೀ ಸೀಮ್ಸ್ ಲೈಕ್ ಹೀಸ್ ಅ ಮಿನಿ ಅಡಲ್ಟ್. ಓಕೆ, ದೊಡ್ಡವ್ರ ರೀತಿ ಮಾತಾಡ್ತಾ ಇದ್ದಾನೆ ಇವನು. ಹಿ ಗ್ಲಾನ್ಸ್ಡ್ ಅಟ್ ಹಸ್ ಹೋಪ್ಫುಲಿ. ಅವನಿಗೆ ಗೊತ್ತಿದೆ ಇವರು ಟೂರಿಸ್ಟ್ ಅಂತ, ವೆರೋನಾ ನಗರನ ಸುತ್ತ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿದೆ. ಸೊ ಹಿ ಸೇಸ್,
ಒಂದು ನಮ್ಮನ್ನು ಇವರು ಏನಾದರೂ ಕೆಲಸಕ್ಕೆ ಬಳಸ್ಕೋತಾರೇನೋ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾನೆ ನೋಡಿ. ಆಫನ್ ವಿ ಶೋ ವಿಸಿಟರ್ಸ್, ಟೂರಿಸ್ಟ್ಗಳು ಬರ್ತಾರಲ್ಲ, ವಿ ಶೋ ದೆಮ್ ಥ್ರೂ ದ ಟೌನ್, ಅವ್ರನ್ನ ಸುತ್ತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ. ಟು ಜೂಲಿಯಟ್ಸ್ ಟೂಮ್, ಜೂಲಿಯಟ್ ಗೋರಿ, ಟೂಮ್ ಅಂದರೆ ಸಮಾಧಿ, ಗೋರಿ ಅಂತ ಅರ್ಥ ಅಲ್ಲಿಗೆ. ಆ್ಯಂಡ್ ಅದರ್ ಪ್ಲೇಸಸ್ ಆಫ್ ಇಂಟ್ರೆಸ್ಟ್, ಸುತ್ತಮುತ್ತ ಇರುವಂಥ ಬೇರೆ ಟೂರಿಸ್ಟ್ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಆಲ್ ರೈಟ್, ಐ ಸ್ಮೈಲ್ಡ್, ಯು ಟೇಕ್ ಹಸ್ ಅಲಾಂಗ್, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗು, ನಮ್ಮನ್ನು ಹಾಗೆ ಕರ್ಕೊಂಡು ಹೋಗು. ಟೇಕ್ ಹಸ್ ಅಲಾಂಗ್, ಅಂಡರ್ಲೈನ್ ದ್ಯಾಟ್ ಫ್ರೇಸ್, ಇಟ್ ಈಸ್ ಆಲ್ಸೋ ಅ ಫ್ರೇಸಲ್ ವರ್ಬ್. ಓಕೆ, ಟೇಕ್ ಅಲಾಂಗ್ ಅಂದರೆ ಏನಂತ ಅರ್ಥ? ಜೊತೆಗೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ಬ್ರಿಂಗ್ ದೆಮ್ ಅಲಾಂಗ್ ಅಂತ ಅರ್ಥ. ಓಕೆ, ಆಸ್ ವಿ ಮೇಡ್ ದ ರೌಂಡ್ಸ್ ಮೈ ಇಂಟ್ರೆಸ್ಟ್ ವಾಸ್ ಅಗೇನ್ ಪ್ರೊವೋಕ್ಡ್ by the remarkable demeanor. They were childish enough and in many ways quite artless. Jacopo, although his lips were paler than they should have been, was lively as a squirrel. Nicola's smile was steady and engaging. Yet, in both these boyish faces, there was a seriousness which one respected, an air of purpose far beyond their years. So what does our narrator observe here? He is narrating his observation. ಅವನೇನು ಕಾಣ್ತಾ ಇದ್ದಾನೆ ಈ ಹುಡುಗರಲ್ಲಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ್ಯಸ್ ವಿ ಮೇಡ್ ಆರ್ ರೌಂಡ್ಸ್, ಸೊ ಈ ಹುಡುಗರ ಜೊತೆ ನಗರನ ಸುತ್ತ ನೋಡ್ತಾ ಇದ್ದಾಗ ಮೈ ಇಂಟ್ರೆಸ್ಟ್ ವಾಸ್ ಅಗೇನ್ ಪ್ರೊವೋಕ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂಥರ ಕೆಣಕೋದು ಅಂತ ಅರ್ಥ, ಪ್ರೊವೋಕ್ಡ್. ಇವನಿಗೆ ಆ ಹುಡುಗರ ಮೇಲೆ ಒಂದು ರೀತಿಯಾದ ಆಸಕ್ತಿ ಉಂಟಾಗಿತ್ತು ಇನ್ ದ ಇನಿಷಿಯಲ್ ಮೀಟಿಂಗ್ ಇಟ್ ಸೆಲ್ಫ್. ಯು ರಿಮೆಂಬರ್, ಮೊದಲನೇ ಬಾರಿ ಅವ್ರನ್ನ ನೋಡಿದಾಗಿಂದಾನೆ. ಸೊ ಇವರ ನಡ್ಕೊಳ್ಳೋ ರೀತಿ, ಇವರ ಮಾತಾಡೋ ಶೈಲಿ ನೋಡಿದಾಗ ಅವರ ಜೀವನದ ಬಗ್ಗೆ ಇವನಿಗೆ ಒಂದು ಇಂಟ್ರೆಸ್ಟ್, ಆಸಕ್ತಿ, ಇಟ್ ಗೆಟ್ಸ್ ಪ್ರೊವೋಕ್ಡ್ ಅಂದರೆ ಒಂಥರ ಕೆರಳ್ದಂಗೆ ಆಗುತ್ತೆ. ಬೈ ದ ರಿಮಾರ್ಕಬಲ್ demeanor, come to glossary please, you have this word here. Demeanor ಅಂದರೆ appearance and behavior, ಅವರು ನೋಡಲಿಕ್ಕೆ ಹೇಗಿದ್ದಾರೆ ಅನ್ನೋದು ಒಂದು, ಇನ್ನೊಂದು ಅವರ ನಡವಳಿಕೆ. ರಿಮಾರ್ಕಬಲ್, ಇಟ್ ಈಸ್ ರಿಮಾರ್ಕಬಲ್ ಅಂದರೆ ಚಿಕ್ಕ ಮಕ್ಕಳ ರೀತಿ ಅಲ್ಲ, ಅವ್ರ ವಯಸ್ಸೇನು 13-12, ಆದರೆ ಅವ್ರು ನಡ್ಕೊಳ್ಳೋ ರೀತಿ ಇಟ್ ಈಸ್ ವೆರಿ ಮಚ್ ಲೈಕ್ ಗ್ರೋನ್ ಅಪ್ ಪೀಪಲ್, ದೊಡ್ಡವ್ರ ರೀತಿ ಮಾತಾಡ್ತಾ ಇರೋ ಶೈಲಿ ಆ್ಯಂಡ್ ದರ್ ಬಿಹೇವಿಯರ್, ನಡವಳಿಕೆ ಆಗಿರಬಹುದು. ಹಾಗಾಗಿ ಹಿ ಸೇಸ್ ದೇ ವರ್ ಚೈಲ್ಡಿಶ್ ಎನಫ್, ಹುಡುಗಾಟ ಏನೋ ಅವರ ಅಲ್ಲಿ ಇರಬಹುದು. ಆ್ಯಂಡ್ ಇನ್ ಮೆನಿ ವೇಸ್ ಕ್ವೈಟ್ ಆರ್ಟ್ಲೆಸ್, ಸ್ವಲ್ಪ ಇನ್ನೊಸೆಂಟ್ ಆಗೋ ಇದ್ದರು. ಆರ್ಟ್ಲೆಸ್ ಇಸ್ ಅನದರ್ ವರ್ಡ್ ಫಾರ್ ಇನ್ನೊಸೆಂಟ್. ಓಕೆ, ಆರ್ಟ್ಲೆಸ್. ಇನ್ನೊಸೆಂಟ್ ಅಂದರೆ ಏನು? ಎಸ್, ಮುಗ್ಧ. ಇನ್ನೊಸೆನ್ಸ್ ಅಂದರೆ ಮುಗ್ಧತೆ, ಇನ್ನೊಸೆಂಟ್ ಅಂದರೆ ಮುಗ್ಧ ಅಂತ. ಸೊ ಈ ಮಕ್ಕಳಲ್ಲಿ ಹುಡುಗಾಟ ಒಂಚೂರು ಇರಬಹುದೇನೋ ಆ್ಯಂಡ್ ಮುಗ್ಧತೆ ಇರಬಹುದೇನೋ, ನ್ಯಾಚುರಲ್ ಅಲ್ವಾ, ಇದ್ದೇ ಇರತ್ತೆ ಮಕ್ಕಳಲ್ವಾ. ಬಟ್ ದೇ ಡಿಡ್ ನಾಟ್ ಶೋ ಇಟ್, ಪ್ರೊಜೆಕ್ಟ್ ಇಟ್ ಇನ್ ಫ್ರಂಟ್ ಆಫ್ ದೀಸ್ ಪೀಪಲ್. ಅದನ್ನು ತೋರಿಸ್ಕೊತಾ ಇರಲಿಲ್ಲ. ತುಂಬ ದೊಡ್ಡವ್ರ ರೀತಿ, ಮಾತಲ್ಲಿ ನಡವಳಿಕೆಯಲ್ಲಿ ತುಂಬ ದೊಡ್ಡವರು ಅನ್ನೋ ರೀತಿ ತೋರಿಸ್ಕೊತಾ ಇದ್ರು. Jacopo, although his lips were paler than they should have been, lips were paler, ಅವನ ತುಟಿಗಳು they were very light in the sense they did not have enough blood sort of in their body. It is like they were probably anemic ಆಗಿದ್ರು ಏನೋ, ಸರಿಯಾದ ಪೌಷ್ಟಿಕ ಆಹಾರ ತಿಂತಾ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ದೇ ವರ್ ಲುಕಿಂಗ್ ಕ್ವೈಟ್ ಪೇಲ್ ಅಂದರೆ ವಿ ಹ್ಯಾವ್ ದಿಸ್ ಎಕ್ಸಾಂಪಲ್, ಯು ಲುಕ್ ಪೇಲ್, ವಾಟ್ ಈಸ್ ದ ಮ್ಯಾಟರ್, ಡು ಯು ಹ್ಯಾವ್ ಫೀವರ್, ನಿಮಗೆ ಜ್ವರ ಏನಾದರೂ ಬಂದಿದೆಯಾ ನೋಡ್ಕೊ, ಯಾಕೆ ಇಷ್ಟು ಪೇಲಾಗಿ ಕಾಣ್ತಾ ಇದೆಯಾ, ಒಂಥರ ಬಿಳಿಚ್ಕೊಂಡು ರೀತಿ. ಓಕೆ, ವೇರ್ ದರ್ ಇಸ್ ನೋ ಬ್ಲಡ್ ಇನ್ ಯುವರ್ ಬಾಡಿ. ಆಯಿತಾ, ನಮ್ಮ ದೇಹದಲ್ಲಿ ಎಷ್ಟು ಬೇಕೋ ಅಷ್ಟು ರಕ್ತದ ಅಂಶ ಇಲ್ಲದೆ ಇದ್ದಾಗ ಯು ಫೀಲ್ ದಟ್ ವಿ ಆರ್ ಲುಕಿಂಗ್ ಪೇಲ್, ಒಂಥರ ಪೇಲಾಗಿ ಕಾಣ್ತೀವಿ ಯಾವಾಗ. ಓಕೆ, ಆ ರೀತಿ ಇದ್ದಾಗಲೂ ಆ ಚಿಕ್ಕವನು ಆ ರೀತಿ ಕಾಣ್ತಾ ಇದ್ದಾನೆ ಪಾಪ.
He was as lively as a squirrel. Squirrel ಅಂದರೆ ಅಳಿಲು. Squirrels are known for their swiftness, isn't it? For their liveliness. ಎಷ್ಟು ಉತ್ಸಾಹದಿಂದ ಇದ್ದಾನೆ ಅಂದರೆ ಅಳಿಲ್ ಥರ ಅನ್ನಿಸ್ತಾ ಇದೆ ಇವ್ರಿಗೆ. ಅಷ್ಟು ಉತ್ಸಾಹದಿಂದ ಇದ್ದಾನೆ, ಅಷ್ಟು ಫಾಸ್ಟ್ ಆಗಿದ್ದಾನೆ ಅಂತ. Nicola's smile was steady and engaging. Yet in both these boyish faces there was a seriousness which one respected. An air of purpose, underline that phrase, an air of purpose. Far beyond their years. ಅಂದರೆ ಏನರ್ಥ, ಅವರ ವಯಸ್ಸಿಗೆ ಇರಬೇಕಾಗಿದ್ದಂತಹ ಒಂದು ಹುಡುಗಾಟ ಅಥವಾ ಮುಗ್ಧತೆ ಅನ್ನೋದಿದೆ ಸರಿ, ಆದರೆ ಅದಕ್ಕಿಂತ ಹೆಚ್ಚಾಗಿ ಇವರಲ್ಲಿ ಅವ್ರು ಕಾಣಿದ್ದು ಒಂದು there was a sort of seriousness, ಒಂದು ರೀತಿ ಸೀರಿಯಸ್ ಆಗಿದ್ದರು, ಗಂಭೀರವಾಗಿದ್ದರು ಅಂತ ಅರ್ಥ. ವಿಚ್ ಒನ್ ರೆಸ್ಪೆಕ್ಟೆಡ್. ಈ ರೀತಿ ಇದ್ದಾರೆ ಈ ಮಕ್ಕಳು, ಪರವಾಗಿಲ್ವಲ್ಲ ಅಂತ ಒಂದು ರೀತಿ ಅವ್ರ ಮೇಲೆ ನಮಗೆ ಗೌರವ ಬರುತ್ತೆ. ಆ್ಯನ್ ಏರ್ ಆಫ್ ಪರ್ಪಸ್. ಆ್ಯಂಡ್ ಅವ್ರು ಏನೇ ಕೆಲಸ ಮಾಡಿದ್ರು, ಏನೇ ಮಾತಾಡಿದ್ರು, ದರ್ಸ್ ಅ ಸೆನ್ಸ್ ಆಫ್ ಪರ್ಪಸ್ ಇನ್ ಇಟ್. ಪರ್ಪಸ್ ಅಂದರೆ ಉದ್ದೇಶ ಅಂತ ಅರ್ಥ. ಒಂಥರ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಂತೆ. ಓಕೆ, ಫಾರ್ ಬಿಯಾಂಡ್ ದೇರ್ ಇಯರ್ಸ್. ಇನ್ ದ ವೀಕ್ ವಿಚ್ ಫಾಲೋಡ್ ವಿ saw them frequently, for they proved extremely useful to us. If we wanted a pair of American cigarettes or seats for the opera or the name of a good restaurant that could provide good ravioli, Nicola and Jacopo could be relied upon, underline that, to satisfy our needs with the usual cheerful competence. So, in the week which followed, so our narrator and the whole group which has come to the city, they are staying there for one whole week. So, ಒಂದು ವಾರ ಆ ನಗರದಲ್ಲೇ ಇದ್ದಾರೆ. ಸೊ ದೇ ಗೆಟ್ ಟು ನೋ ದೀಸ್ ಬಾಯ್ಸ್ ಕ್ವೈಟ್ ವೆಲ್. ಈ ಹುಡುಗರ ಬಗ್ಗೆ, ಜೀವನ ಶೈಲಿ ಬಗ್ಗೆ, ಅವ್ರ ಬಗ್ಗೆ ಸ್ವಲ್ಪ ಅತ್ತ ಗೊತ್ತಾಗುತ್ತೆ ಇವರಿಗೆ. ವಿ ಸಾ ದೆಮ್ ಫ್ರೀಕ್ವೆಂಟ್ಲಿ. ಈ ಹುಡುಗರನ್ನ ಅವ್ರು ಆಗಾಗ ನೋಡ್ತಾ ಇದ್ರು. ಫ್ರೀಕ್ವೆಂಟ್ಲಿ, ಆಗಾಗ್ಗೆ. ಎಸ್, ಫಾರ್ ದೆ ಪ್ರೂವ್ಡ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಟು ಹಸ್. ಆ್ಯಂಡ್ ಎರಡನೇ ಬಾರಿ ಭೇಟಿ ಮಾಡಿದಾಗ ನಿಕೋಲಾ ಹೇಳಿದ್ನಲ್ಲ, ವಿ ಡೂ ಮೆನಿ ಥಿಂಗ್ಸ್. ನಾವು ಇದೊಂದೇ ಕೆಲಸ ಅಲ್ಲ ಸರ್, ಹಲವಾರು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಹಾಗಾಗಿ ದೇ ಪ್ರೂವ್ಡ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಇವರಿಗೆ ಆ ಇಬ್ಬರು ಹುಡುಗರು ಹಲವಾರು ರೀತಿಯಲ್ಲಿ ಉಪಯೋಗಕಾರಿಯಾಗಿರ್ತಾರೆ. ಇಫ್ ಯು ವಾಂಟೆಡ್ ಅ ಪ್ಯಾಕ್ ಆಫ್ ಅಮೇರಿಕನ್ ಸಿಗ್ರೆಟ್ಸ್ ಬೇಕು ಅಂದಾಗ ಇವರಿಗೆ ಹೇಳಿ ಕಳಿಸ್ತಾ ಇದ್ರು, ಅವ್ರು ಕೊಂಡ್ಕೊಂಡು ಬರೋರು. ಆರ್ ಸೀಟ್ಸ್ ಫಾರ್ ದ opera. What is opera here? Come to mini dictionary. You have it in this page number 143. It is somewhere in the middle. Opera is a noun, a dramatic work in which the words are sung to music. Geeta Nataka anta kottidara. So it is a play actually, but it is sung. Natakane ಆದರೆ the dialogues, ಆ ಸಂಭಾಷಣೆಗಳೆಲ್ಲ ಈ ರೀತಿ, ಇಟ್ ಇಸ್ ನಾಟ್ ಲೈಕ್ ಇನ್ ಪ್ರೋಸ್, ಬಟ್ ಇಟ್ ಇಸ್ ಸಂಗ್. ಇಟ್ ಹ್ಯಾಸ್ ಮ್ಯೂಸಿಕ್, ಸಂಗೀತ ಇರುತ್ತೆ, ಆ್ಯಂಡ್ ಹಾಡ್ತಾರೆ. ಓಕೆ, ದ್ಯಾಟ್ ವೇ ಇಟ್ ಈಸ್ ಲೈಕ್ somewhat you have dance dramas, isn't it? ನೃತ್ಯ ರೂಪಕಗಳು ನೋಡಿರ್ತೀರ ಅಲ್ವಾ? The same way you have these operas. Okay, they are called opera abroad. ಹೊರ ದೇಶಗಳಲ್ಲಿ ಆಪೆರಾ ಅಂತ ಕರಿತೀವಿ, ಗೀತನಾಟಕಗಳು. ಓಕೆ, ಫಾರ್ ದ ಆಪೆರಾ, ಸೀಟ್ಸ್ ಫಾರ್ ದ ಆಪೆರಾಗೆ ಸೀಟ್ ಬುಕ್ ಮಾಡಬೇಕು ಅಂದರೆ ಇವರುಗಳಿಗೆ ಹೇಳಿ ಕಳಿಸ್ತಾ ಇದ್ರು. ಆರ್ ದ ನೇಮ್ ಆಫ್ ಅ ಗುಡ್ ರೆಸ್ಟೋರೆಂಟ್, ಯಾವುದಾದ್ರು ಒಳ್ಳೆ ಹೋಟೆಲ್ ಹೆಸರು ಬೇಕಾಗಿದ್ದಲ್ಲಿ, ಇಲ್ಲ ಎಲ್ಲಿ ಯಾವ ಡಿಶ್, ಯಾವ ಐಟಮ್ ಚೆನ್ನಾಗಿರುತ್ತೆ ಅಂತ ಕೇಳ್ಕೋಬೇಕಾದಲ್ಲಿ ಆವಾಗೆಲ್ಲ ಈ ಹುಡುಗರ ಸಹಾಯ ತಗೋತಾ ಇದ್ರು. ದಟ್ ಕುಡ್ ಪ್ರೊವೈಡ್ ಗುಡ್ ರಾವಿಯೋಲಿ ಅಂದರೆ ಏನು? ಕಮ್ ಟು ಯೋರ್ ಗ್ಲಾಸರಿ ಪಾರ್ಟ್. ಆ್ಯನ್ ಇಟಾಲಿಯನ್ ಡಿಶ್ ಕಾಲ್ಡ್ ಪಾಸ್ತಾ ಫಿಲ್ಡ್ ವಿತ್ ಮೀಟ್ ಆರ್ ಚೀಸ್. ಸೊ ಇಟ್ ಈಸ್ ಆ್ಯಕ್ಚುಲಿ ಅ ರ್ಯಾಪಿಂಗ್. ಇಟ್ ಈಸ್ ಆನ್ ಇಟಾಲಿಯನ್ ಡಿಶ್, ಆಯಿತಾ? ಇಟಲಿನಲ್ಲಿ ಇರುವಂತಹ ಅದು ಆಹಾರ ಪದಾರ್ಥ ಅದು. ಇಟ್ ಈಸ್ ಅ ಡಿಶ್, ಸೋ ಟು ಸೇ. ಆ್ಯಂಡ್ ಎಲ್ಲಿ ಒಳ್ಳೆ ರಾವಿಯೋಲಿ ಸಿಗುತ್ತೆ, ಬಿಕಾಸ್ ದೇ ಆರ್ ಸ್ಟೇಯಿಂಗ್ ಇನ್ ಇಟಲಿ, ರೈಟ್? ಸೊ ದೇ ಜಸ್ಟ್ ವಾಂಟ್ ಟು ಟೇಸ್ಟ್ ದ ಕ್ವಿಝೀನ್.
ದ ಲೋಕಲ್ ಕ್ವಿಝೀನ್ ದೇರ್. ಹಾಗಾಗಿ ಅವರು ರಾವಿಯೋಲಿ ಯಾವ ರೆಸ್ಟೋರೆಂಟಲ್ಲಿ ಯಾವ ಹೋಟೆಲಲ್ಲಿ ಸಿಗುತ್ತೆ ಅಂತ ಕೇಳ್ಕೊಬೇಕಾದ್ರೆ ಈ ಹುಡುಗರನ್ನು ಕೇಳ್ಕೊತಾ ಇದ್ರು. ನಾವು ಲೆಟ್ ಮೀ ಶೋ ಯು ದ ಪಿಕ್ಚರ್ ಆಫ್ ರಾವಿಯೋಲಿ ಹಿಯರ್. It looks somewhat like this. It is actually a wrapping. Here. This is ravioli for you. Actually wrapping, it is made of pasta. The wrapping is nothing but pasta. And inside there is a filling. Okay. It is filled with meat or cheese or vegetables. It depends on one's choice. ಆಯಿತಾ? ಈ ರೀತಿ ಕಾಣುತ್ತೆ. ಸೊ ರಾವಿಯೋಲಿ ಎಲ್ಲಿ ಸಿಗುತ್ತೆ ಅಂತ ಯು ವಿಲ್ ಹ್ಯಾವ್ ದಿಸ್ 1 mark ಕ್ವೆಶ್ಚನ್. ವಾಟ್ ಈಸ್ ರಾವಿಯೋಲಿ ಅಂತ ಕೇಳಬಹುದು. ರಾವಿಯೋಲಿ ಅಂದರೆ ಏನು ಅಂತ. ಸೊ ಯು ವಿಲ್ ರೈಟ್ ದಿಸ್ ಆ್ಯನ್ ಇಟಾಲಿಯನ್ ಡಿಶ್ ಅಂತ ಬರೆದ್ರೂ ಬೇಕಾದಷ್ಟು. ನಿಕೋಲಾ ಅಂಡ್ ಜಕೋಬೋ ಕುಡ್ ಬಿ ರಿಲೈಡ್ ಅಪಾನ್. ಇವರನ್ನ ನಂಬಬಹುದು. ಓಕೆ, ದೇ ವರ್ ಕ್ವೈಟ್ ಟ್ರಸ್ಟ್ ವರ್ದಿ, ರಿಲೈಡ್ ಅಪಾನ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್. ನಮ್ಮ ಅಗತ್ಯಗಳನ್ನು ಪೂರೈಸಲಿಕ್ಕೋಸ್ಕರ ನಿಕೋಲಾ ಹಾಗೂ ಯಕೋಪೋನ ಬಳಸ್ಕೊತಾ ಇದ್ರು. ವಿತ್ ಅ ಯೂಶುವಲ್ ಚಿಯರ್ಫುಲ್ ಕಾಂಪಿಟೆನ್ಸ್. ಕಾಂಪಿಟೆನ್ಸ್ ಅನ್ನೋ ಪದ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಾಮರ್ಥ್ಯ ಅಂತ ಅರ್ಥ. ಎಸ್, ಕಾಂಪಿಟೆನ್ಸ್. ಚಿಯರ್ಫುಲ್ ಒಂಥರ ನಗುಮುಖದಿಂದಾನೆ. ದೇ ವುಡ್ ನೆವರ್ ಫೀಲ್ ಟಯರ್ಡ್. ಅಯ್ಯೋ ಕರೀತಾ ಇದ್ದಾರಲ್ಲ ಮಾಡಬೇಕಲ್ಲ ಅಂತ ಆ ರೀತಿ ಇರಲಿಲ್ಲ. ದೇ ವರ್ ಆಲ್ವೇಸ್ ವೆರಿ ಚಿಯರ್ಫುಲ್ ಆ್ಯಂಡ್ ಒಂಥರ ಅವ್ರು ಸಾಮರ್ಥ್ಯವಾಗೂ ಇದ್ದರು, ಸಮರ್ಥರಾಗಿದ್ದರು. ಹಾಗಾಗಿ ಹಲವಾರು ರೀತಿಯಲ್ಲಿ ದೇ ಮೇಡ್ ಯೂಸ್ ಆಫ್ Nicola and Jacopo. You will have another question here. What were the 2 boys doing for their living? ಅವರ ಜೀವನದ ಆದಾಯಕ್ಕೋಸ್ಕರ ಎಂತೆಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಕೇಳಿದಾಗ ಈ ರೀತಿ ಬರೀತೀರಾ. ಓಕೆ, ದಿಸ್ ಇಸ್ ಗಿವನ್ ಇನ್ ಯೋರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇನ್ ಡೀಟೇಲ್. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. I'll read the next paragraph for you. What struck one most was their unremitting willingness to work during these summer days under the hot sun and in the long evenings when the air blew chill from the mountains. They shined shoes, sold fruit, hawked newspapers, conducted tourists round the town, ran errands, exploited every avenue which the troubled economy of the town left open to them. So what struck one most? ನಿಮಗೆ ಈ ಮಕ್ಕಳ ಜೊತೆ ಒಂದು ವಾರದಿಂದ ಇವರು ಆ ಮಕ್ಕಳನ್ನ ನೋಡ್ತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ರು, ಕೆಲಸ ತಗೋತಾ ಇದ್ರಲ್ಲ, ಆವಾಗ ಏನು ಕಂಡು ಹಿಡಿತಾರೆ? ವಾಸ್ ದೇರ್ unremitting, underline that part of the sentence, their unremitting willingness to work. Yes, this was the USP of those 2 boys actually. ಈ ಮಕ್ಕಳು ಅವರ ಸ್ಪೆಷಾಲಿಟಿ, ವೈಶಿಷ್ಟ್ಯತೆ ಇದರಲ್ಲಿ ಅಡಗಿರೋದು. ವಾಸ್ ಅ ಅನ್ರೆಮಿಟ್ಟಿಂಗ್ ವಿಲ್ಲಿಂಗ್ನೆಸ್ ಟು ವರ್ಕ್. ಅಂದರೆ ಎಡೆ ಬಿಡದೆ ಅನ್ರೆಮಿಟ್ಟಿಂಗ್. ಸ್ವಲ್ಪನೂ ಅವ್ರಿಗೆ ಅನ್ನಿಸ್ತಾನೆ ಇರಲಿಲ್ಲ ಇಷ್ಟು ಕೆಲಸ ಮಾಡಬೇಕಲ್ಲ, ಇಷ್ಟು ಕೆಲಸ ಕೊಟ್ಟಿದ್ದಾರಲ್ಲ ಅಂತ ಅನ್ನಿಸ್ತಾ ಇರಲಿಲ್ಲ. ಅನ್ರೆಮಿಟ್ಟಿಂಗ್, ಎಡೆ ಬಿಡದೆ, ಕಡಿಮೆಯಾಗದಂತಹ ಅಂತ ಆ ರೀತಿ. ವಿಲ್ಲಿಂಗ್ನೆಸ್ ಏನು ಕಡಿಮೆ ಆಗ್ತಾ ಇರಲಿಲ್ಲ? ವಿಲ್ಲಿಂಗ್ನೆಸ್, ಅವರ ಇಚ್ಛೆ. ಏನು ಯಾವುದಕ್ಕೆ ಇಚ್ಛೆ? ಟು ವರ್ಕ್, ಕೆಲಸ ಮಾಡಲಿಕ್ಕೆ. ಸೊ ಮೆನಿ ಆಫ್ ಅಸ್ ಫೀಲ್ ಲೇಝಿ. ಒಂದು ರೀತಿ ಸೋಮಾರಿತನ ನಮ್ಮಲ್ಲಿ ಹುಟ್ಟಿಸ್ಕೊಂಡ್ಬಿಡ್ತೀವಿ ಮೆನಿ ಅ ಟೈಮ್ಸ್, isn't it? But these people, these 2 boys, they are so small. ಇಷ್ಟು ಚಿಕ್ಕವರಾಗಿದ್ದರೂ ಸಹ ಇಷ್ಟು ಕೆಲಸಗಳನ್ನು ಮಾಡ್ತಾರೆ. ಆ್ಯಂಡ್ ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಒಂದು ರೀತಿ ದೇ ಹ್ಯಾವ್ ದ್ಯಾಟ್ ವಿಲ್ಲಿಂಗ್ನೆಸ್ ಟು ವರ್ಕ್. ಕೆಲಸ ಮಾಡಲಿಕ್ಕೆ ಇಚ್ಛೆ ಇದೆ ನೋಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ? ಟು ಡೆವಲಪ್ ಇನ್ ಯೋರ್ ಲೈಫ್. ನಮ್ಮ ಬದುಕಿನಲ್ಲಿ ನಾವು ಬೆಳವಣಿಗೆ ಹೊಂದಬೇಕಾದ್ರೆ ಕೆಲಸ ಮಾಡಲಿಕ್ಕೆ ಯು ಶುಡ್ ನೆವರ್ ಫೀಲ್ ಶೈ. You should never feel lazy. Okay, the more you put hard work and smart work, you will progress in your life. ನೀವು ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅಂದರೆ ಸ್ಮಾರ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು. That is very important. And you know the world is very competitive these days, isn't it? So I'm not telling you that you have to be in the rat race, but you should keep up to your efficiency,
you should uplift your efficiency. During these summer days, ನೋಡಿ ಸಮ್ಮರ್ ಬೇಸಿಗೆ ಕಾಲದಲ್ಲಿ ಅಂಡರ್ ದ ಹಾಟ್ ಸನ್ ಬಿಸಿಲಲ್ಲಿ ಕೂತ್ಕೊಂಡು ದ ಲಾಂಗ್ ಈವ್ನಿಂಗ್ಸ್ when the air blew chill from the mountains, Alps ಪ್ರದೇಶ ಅಲ್ವಾ ಅದು. ಸೊ ಜಸ್ಟ್ ಇಮ್ಯಾಜಿನ್ in the summer days under the hot sun, ಬಿಸಿಲಲ್ಲಿ ಬೇಸಿಗೆ ಕಾಲದಲ್ಲಿ ಆವಾಗಲೂ ಅಷ್ಟೇ. And in the long evenings when the air blew chill from the mountains, so ಪರ್ವತಗಳ ಶ್ರೇಣಿ ಇದೆಯಲ್ಲ, ದ ಆಲ್ಪ್ಸ್ ರೇಂಜ್, ಅಲ್ಲಿಂದ ಶೀತಗಾಳಿ ಬೀಸ್ತಾ ಇರಬೇಕಿದ್ರು ಆವಾಗಲೂ ಅಷ್ಟೇ. ಇನ್ ದ ಲಾಂಗ್ ಈವ್ನಿಂಗ್ಸ್, ಸಂಜೆ ಹೊತ್ತಲ್ಲಿ ಆಗಲೂ ಅಷ್ಟೇ, ಚಳಿಗ ಆದಾಗಲೂ ಅಷ್ಟೇ. ವಾಟ್ ಡಿಡ್ ದೇ ಡೂ? ದ ವೆದರ್ ಡಿಡ್ ನಾಟ್ ಎಫೆಕ್ಟ್ ದೆಮ್ ಎಟ್ ಆಲ್. ಹಾಂ, ಅದು ಬೇಸಿಗೆ ಆಗಿರಬಹುದು ಅಥವಾ ಶೀತ ಗಾಲ ಆಗಿರಬಹುದು. It did not affect them. What they did, this is the answer you have to write for your 1 mark question. What did Nicola and Jacopo do for their living ಅಂತ ಆ ಪ್ರಶ್ನೆ ಬಂದಾಗ ಇದನ್ನು ಬರೀತೀರಾ. ಓಕೆ, you will list them out. They shined shoes ಪಾಲಿಶ್ ಮಾಡ್ತಾಯಿದ್ರು. sold fruit, ಹಣ್ಣು ವ್ಯಾಪಾರ ಮಾಡ್ತಾಯಿದ್ರು. hawked newspapers, ವಾರಪತ್ರಿಕೆ ದಿನಪತ್ರಿಕೆಗಳನ್ನು ಮಾರಾಟ ಮಾಡ್ತಾಯಿದ್ರು, ಹೊತ್ಕೊಂಡು ತಿರುಗ್ತಾ ಇದ್ರು. ಕಂಡಕ್ಟೆಡ್ ಟೂರಿಸ್ಟ್ಸ್ ರೌಂಡ್ ದ ಟೌನ್, ಟೂರಿಸ್ಟ್ಗಳನ್ನು ವೆರೋನಾ ಸಿಟಿ ನಗರದ ಸುತ್ತ ಕರ್ಕೊಂಡು ಹೋಗ್ತಾಯಿದ್ರು. ರ್ಯಾನ್ ಎರಾನ್ಸ್ ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಯಿದ್ರು. ಈಗ ನಮ್ಮ ನಿರೂಪಕರಿಗೆ ಮಾಡಿಕೊಡ್ತಿದ್ರಲ್ಲ ಆ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ರು. ಎಕ್ಸ್ಪ್ಲಾಯ್ಟೆಡ್ ಎವ್ರಿ ಅವೆನ್ಯೂ, ಪ್ರತಿಯೊಂದು ಮಾರ್ಗ, ನಾನು ಪ್ರತಿಯೊಂದು ದಾರಿ, ಅವೆನ್ಯೂ ಅಂತ ಇದೆ ಅಲ್ವಾ, ಲೆಟ್ ಮೀ ರೈಟ್ ಹಿಯರ್. ಅವೆನ್ಯೂ ಇಸ್ ನಥಿಂಗ್ ಬಟ್ ದಾರಿ, ಮಾರ್ಗ ಅಂತ. another simpler word in English is path. So ಅವ್ರ ಕೈನಲ್ಲಿ ಆಗಿದ್ದೆಲ್ಲ ಕೆಲಸಗಳನ್ನು ಪ್ರತಿಯೊಂದು ದಾರಿ, ಈ ಕೆಲಸ ಅಂತ ಅಲ್ಲ, ಸೊ ಪ್ರತಿಯೊಂದು ಮಾರ್ಗವನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಈ ಕೆಲಸ ಮಾಡಲಾ ಅಂತ. ಸೊ ಇಟ್ ವಾಸ್ ಲೈಕ್ ದಟ್ ವಿಚ್ ದ ಟ್ರಬಲ್ಡ್ ಎಕಾನಮಿ ಆಫ್ ದ ಟೌನ್ ಲೆಫ್ಟ್ ಓಪನ್ ಟು ದೆಮ್. ನಗರದ ಆರ್ಥಿಕ ಸ್ಥಿತಿ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಹಾಗಾಗಿ ಇವರುಗಳಿಗೆ ಇಟ್ ವಾಸ್ ಲೈಕ್ ದೇ ವಿಲ್ ಡೂ ಎನಿ ಸಾರ್ಟ್ ಆಫ್ ವರ್ಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವ ಹೊತ್ತಲ್ಲಿ ಯಾವ ರೀತಿಯಾದ ಕೆಲಸ ನಾನು ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಒನ್ ನೈಟ್ we came upon them in the windy and deserted square. ಡೆಸರ್ಟೆಡ್ ಅಂತ ಕೊಟ್ಟಿದ್ದಾರಲ್ಲ, ಡೆಸರ್ಟ್ ಅಂದರೆ ಇದು ಮರಳುಭೂಮಿ ಅದಲ್ಲ, ಡೆಸರ್ಟೆಡ್ ಮೀನ್ಸ್ ಲೋನ್ಲಿ ಅಂತ ಅರ್ಥ, ಯಾರೂ ಇಲ್ಲದೆ ಇರುವಂತಹ ಪ್ರದೇಶ. ಓಕೆ, ದ ಸಿಂಪಲ್ ವರ್ಡ್ ಫಾರ್ ದಿಸ್ ಇಸ್ ಲೋನ್ಲಿ. ಒನ್ ನೈಟ್ ವಿ ಕೇಮ್ ಅಪಾನ್ ದೆಮ್. ಸೊ ಒಂದು ರಾತ್ರಿ ನೋಡಿದಾಗ ಇವರು ಸಿಗ್ತಾರೆ, ಹುಡುಗರು. ಇನ್ ದ ವಿಂಡಿ, ತುಂಬ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಡೆಸರ್ಟೆಡ್ ಸ್ಕ್ವೇರ್, ಅದೇ ಮಾರ್ಕೆಟ್ ಏರಿಯಾನಲ್ಲಿ ಮತ್ತೆ ನೋಡ್ತಾರೆ. ಇಟ್ ಈಸ್ ಡೆಸರ್ಟೆಡ್, ಇಟ್ ಈಸ್ ಲೋನ್ಲಿ, ಅಂದರೆ ಯಾರು ಓಡಾಡ್ತಾ ಇಲ್ಲ ಜನರು. ರೆಸ್ಟಿಂಗ್ ಆನ್ ದ ಸ್ಟೋನ್ ಪೇವ್ಮೆಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಫುಟ್ಪಾತ್, ಪೇವ್ಮೆಂಟ್ ಇಸ್ ನಥಿಂಗ್ ಬಟ್ footpath. Yes, the place beside your road, okay, wherein you can walk. ನೀವು ನಡಿಲಿಕ್ಕೆ ಜಾಗ ಇರುತ್ತಲ್ಲ, ರಸ್ತೆ, ಬೀದಿ ಪಕ್ಕ, ರಸ್ತೆ ಪಕ್ಕ, ಅದನ್ನು ಫುಟ್ಪಾತ್ ಅಂತ ಹೇಳ್ತೀವಿ. ಬಿನೀತ್ ದ ಪೇಲ್ ಆರ್ಕ್ ಲೈಟ್. ಸೊ ಇಟ್ ಇಸ್ ನೈಟ್, ಹಾಗಾಗಿ ಲೈಟ್ಗಳೇನು ತುಂಬ ಪ್ರಕಾಶಮಾನವಾಗಿಲ್ಲ, ಲೈಟಾಗಿ ಉರಿತಾ ಇದೆ. ಆ ಲೈಟ್ಗಳ ಆ ಫುಟ್ಪಾತಲ್ಲಿ ಕೂತ್ಕೊಂಡಿದ್ದಾರೆ ಇಬ್ಬರು ಹುಡುಗರು. ನಿಕೋಲಾ ಸ್ಯಾಟ್ ಅಪ್ರೈಟ್, ಹಿಸ್ ಫೇಸ್ ಡ್ರಾನ್ ಬೈ ಫಟೀಗ್ ಅಂದರೆ ಸುಸ್ತು. ನಿಕೋಲನ್ ನೋಡಿದಾಗ ಅವನ ಮುಖದಲ್ಲಿ ಆ ಸುಸ್ತು ಕಾಣ್ತಾ ಇದೆ. ಆ್ಯಂಡ್ ಅ ಬಂಡಲ್ ಆಫ್, ಅದರ ಪಕ್ಕ ಏನು ಇಟ್ಕೊಂಡಿದ್ದಾನೆ ಅವನು, ಅ ಬಂಡಲ್ ಆಫ್ ಅನ್ಸೋಲ್ಡ್ ನ್ಯೂಸ್ ಪೇಪರ್ಸ್ ಲೇ ಆಟ್ ಹಿಸ್ ಫೀಟ್. ಸೊ ಅವನ ಪಾದಗಳ ಹತ್ರ ಅ ಬಂಡಲ್ ಆಫ್ ಅನ್ಸೋಲ್ಡ್ ನ್ಯೂಸ್ ಪೇಪರ್ಸ್, ಆ ದಿನಪತ್ರಿಕೆಗಳನ್ನೆಲ್ಲ ಅವನು ವ್ಯಾಪಾರ ಮಾಡಲಿಕ್ಕೆ ಆಗಿಲ್ಲ. ಓಕೆ, ಅನ್ಸೋಲ್ಡ್, ಇನ್ನೂ ಯಾರೂ ಕೊಂಡ್ಕೊಂಡಿಲ್ಲ ಆ ದಿನಪತ್ರಿಕೆಗಳನ್ನ. ಲೇ ಆಟ್ ಹಿಸ್ ಫೀಟ್, ಅಲ್ಲೇ ಕೆಳಗಡೆ ಕೂತ್ಕೊಂಡಿದ್ನಲ್ಲ. ವೈಲ್ ಯಕೋಪೋ ಏನು ಮಾಡ್ತಿದ್ದ, ಹಿಸ್ ಹೆಡ್ ಪಿಲೋಡ್ ಅಪಾನ್ ಹಿಸ್
brother's shoulder. So he is there, he is almost feeling sleepy, I think. ಯಾಕೋಪು ಚಿಕ್ಕವನಲ್ವಾ, ಅವನಿಗೆ ನಿದ್ದೆ ಬರ್ತಾ ಇದೆ ಅನ್ಸುತ್ತೆ. ಸೊ ಅಣ್ಣನ ಹೆಗಲಲ್ಲಿ ಮಲ್ಕೊಂಡಿರೋ ರೀತಿ ಇದ್ದಾನೆ. ಹಿ ವಾಸ್ ಅಸ್ಲೀಪ್. ಇನ್ಫ್ಯಾಕ್ಟ್ ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಇಟ್ ವಾಸ್ ನಿಯರ್ಲಿ ಮಿಡ್ ನೈಟ್, ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು. ವೈ ಆರ್ ಯು ಔಟ್ ಸೋ ಲೇಟ್ ನಿಕೋಲಾ ಅಂತ ಯಾರು ಪ್ರಶ್ನೆ ಮಾಡ್ತಿರೋದು? ಆರ್ ನೆರೇಟರ್, ನಮ್ಮ ನಿರೂಪಕ ಕೇಳ್ತಾ ಇದ್ದಾರೆ. ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದೆಯಾ ನಿಕೋಲಾ? ವೈ ಆರ್ ಯು ಔಟ್ ಸೋ ಲೇಟ್? ಇಷ್ಟೊತ್ತು ಹೊರಗಡೆ ಇಲ್ಲಿ ಕೂತಿದೆಯಾ, ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಅರ್ಥ. He had started sharply as I spoke, but now he gave me his quite independent glance. Even Nicola, he did not expect, ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಇವ್ರು ಬರ್ತಾರೆ, ಇವ್ರು ನೋಡ್ತೀವಿ, ಇವ್ರು ಈ ರೀತಿ ಪ್ರಶ್ನೆ ಮಾಡ್ತಾರೆ ಅಂತ. ಸೊ ಶಾರ್ಪಾಗಿ ನೋಡ್ತಾನೆ. ಆಮೇಲೆ ವಾಟ್ ಹಿ ಡಸ್, ಕ್ವೈಟ್ ಇಂಡಿಪೆಂಡೆಂಟ್ ಗ್ಲಾನ್ಸ್. ಸೊ ನೋಡ್ಬಿಟ್ಟು, ಓಹ್ ಇವರಲ್ವಾ, ಇವರು ನಮಗೆ ಗೊತ್ತಿರೋರು, ಪರಿಚಯ ಇರೋರು ಅಂತ ಒಂದು ನೋಟ ನೋಡ್ಬಿಟ್ಟು ಹೇಳ್ತಾನೆ. ವೇಟಿಂಗ್ ಫಾರ್ ದ ಲಾಸ್ಟ್ ಬಸ್ ಫ್ರಮ್ ಅದುವಾ, ವಿ ಶಾಲ್ ಸೆಲ್ ಆಲ್ ಆರ್ ಪೇಪರ್ಸ್ ವೆನ್ ಇಟ್ ಕಮ್ಸ್ ಇನ್. ನಾವು ಅದುವಾ ಅನ್ನೋದು ಇಟ್ ಈಸ್ ಅನದರ್ ಪ್ಲೇಸ್, ಅ ಸ್ಮಾಲ್ ಟೌನ್ ಐ ಬಿಲೀವ್. ವೇಟಿಂಗ್ ಫಾರ್ ದ ಲಾಸ್ಟ್ ಬಸ್ ಫ್ರಮ್ ಪದುವಾ, ಪದುವಾಯಿಂದ ಒಂದು ಕೊನೆ ಬಸ್ ಬರುತ್ತೆ ಇಷ್ಟು ಹೊತ್ತಿಗೆ, ಆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ? ವಿ ಶಾಲ್ ಸೆಲ್ ಆಲ್ ಆ ಪೇಪರ್ಸ್ ವೆನ್ ಇಟ್ ಕಮ್ಸ್ ಇನ್. ಆ ಕೊನೆ ಬಸ್ ಬಂದಾಗ ಈ ಬಂಡಲ್ ಇಟ್ಕೊಂಡಿದ್ದೀವಲ್ಲ, ಇನ್ನೂ ಮಾರಾಟ ಮಾಡಿಲ್ಲ ಈ ದಿನಪತ್ರಿಕೆಗಳನ್ನು, ಈ ಬಂಡಲನ್ನು ಆವಾಗ ಮಾರಾಟ ಕಂಪ್ಲೀಟಾಗಿ ಮಾರಾಟ ಮಾಡಿಬಿಡಬಹುದು. Must you keep at it so hard? You both look rather tired. ಸೊ ನಮ್ಮ ನಿರೂಪಕ ಹೇಳ್ತಾನೆ, ಇಷ್ಟು ಮಸ್ಟ್ ಯು ಕೀಪ್ ಅಟ್ ಇಟ್ ಸೋ ಹಾರ್ಡ್, ಇಷ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡಬೇಕಾ ಅಂತ ಅವನರ್ಥ. ಓಕೆ, ದ್ಯಾಟ್ ಇಸ್ ವಾಟ್ ಈಸ್ ಆಸ್ಕಿಂಗ್. ಮಸ್ಟ್ ಯು ಕೀಪ್ ಅಟ್ ಇಟ್ ಸೋ ಹಾರ್ಡ್, ಇಷ್ಟು ರಾತ್ರಿ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಸಂಜೆ, ಈಗ ರಾತ್ರಿನೂ ಆಯಿತು, ಇನ್ನೂ ಇವ್ರು ಮಲಗ್ಲಿಕ್ಕೆ ಹೋಗಿಲ್ಲ, ಇಷ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡಬೇಕಾ? ಯು ಬೋತ್ ಲುಕ್ ರಾದರ್ ಟಯರ್ಡ್, ನಿಮ್ಮಿಬ್ರಿಗೂ ಇಷ್ಟು ಸುಸ್ತಾಗಿರೋ ಥರನೇ ಕಾಣಿಸ್ತಿದ್ದೀರಲ್ಲ ಅಂತ. ವಿ ಆರ್ ನಾಟ್ ಕಂಪ್ಲೇನಿಂಗ್ ಸರ್, ನಾವು ದೂರು ನೀಡ್ತಾ ಇಲ್ಲ ಸರ್. ಕಂಪ್ಲೇಂಟ್ ಇಸ್ ನಥಿಂಗ್ ಬಟ್ ದೂರು, ನಾವೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಸರ್. ಅಂದರೆ ವಾಟ್ ಡಸ್ ನಿಕೋಲಾ ಮೀನ್? ಸಿ ದ ವೇ ಹಿ ಸ್ಪೀಕಿಂಗ್, ಇದು ಪರವಾಗಿಲ್ಲ, ಐ ಮೀನ್ ವಿ ಆರ್ ವಿಲ್ಲಿಂಗ್ ಟು ಡೂ ದಿಸ್, ನಮಗೆ ಈ ರೀತಿ ಕೆಲಸ ಮಾಡಲಿಕ್ಕಿಷ್ಟ, ನಮ್ಮ ಇಚ್ಛೆನೇ, ಸ್ವ ಇಚ್ಛೆ ಇದು, ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ವಿ ಆರ್ ನಾಟ್ ಕಂಪ್ಲೇನಿಂಗ್, ನಮಗೇನು ಸುಸ್ತಾಗಿದೆ ಅಂತನೋ ಅಥವಾ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಯಾಕಾದರೂ ಮಾಡ್ತಾ ಇದ್ದೀವಿ ಅಂತ ಒಂದು ರೀತಿ ಬೇಸರನೋ ಆಗ್ತಾ ಇಲ್ಲ. ವಿ ಆರ್ ನಾಟ್ ಕಂಪ್ಲೇನಿಂಗ್ ಸರ್ ಅಂತ. ಸೊ ಹಿಯರ್ ದಟ್ ಕ್ವಾಲಿಟಿ ಆಫ್ Nicola and Jacopo, which I told you in the earlier paragraph, their unremitting willingness to work ಅಂತ ಹೇಳಿದ್ದೆ ಅಲ್ವಾ, ಹಾಂ, ಅದು ನನ್ನ ಜ್ಞಾಪಕ ಮಾಡ್ಕೊಳ್ಳಿ ನೀವು. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ದಟ್ ಹೀ ಇಸ್ ಸೇಯಿಂಗ್ ಸೊ. ಸರಿ, ಬಟ್ ಜಸ್ಟ್ ಥಿಂಕ್ ಫಾರ್ ಅ ವೈಲ್, ಒಂದು ಕೆಲವು ನಿಮಿಷಗಳಿಗೆ ಆಲೋಚನೆ ಮಾಡುವ. ಯಾಕೆ, ವೈ ಆರ್ ದೀಸ್ ಪೀಪಲ್ ವರ್ಕಿಂಗ್ ಸೋ ಹಾರ್ಡ್? ಸಿ, 13-12 ವಯಸ್ಸಿನ ಹುಡುಗರು, ಓಕೆ, ಆ್ಯಂಡ್ ದೇ ಆರ್ ವರ್ಕಿಂಗ್ ಡೇ ಥ್ರೂಔಟ್ ದ ಡೇ ಆ್ಯಂಡ್ ಥ್ರೂಔಟ್ ದ ನೈಟ್ ಆಲ್ಮೋಸ್ಟ್. ವಾಟ್ ಮೈಟ್ ಬಿ ದ ರೀಸನ್? ಏನು ಕಾರಣ ಇರಬಹುದು ಅಂತ ನಮಗೆ ಅನಿಸುತ್ತೆ. ಇನ್ನು ನಮ್ಮ ನಿರೂಪಕನಿಗೆ ಅನ್ಸಲ್ವಾ, ಇಸ್ಂಟ್ ಇಟ್? ಸೊ ಹೀ ಈಸ್ ಫಿಲ್ಡ್ ವಿತ್ ಕ್ಯೂರಿಯಾಸಿಟಿ. ಸೊ ಅವನಲ್ಲಿ ಒಂದೇ ಕುತೂಹಲ, ಇದು ಯಾಕೆ ಇಷ್ಟು ಕಷ್ಟಪಟ್ಟು. ಆ್ಯಂಡ್ ವೆನ್ ಹಿ ಸೀಸ್ ದಮ್ ಅಟ್ ಮಿಡ್ ನೈಟ್, ಇನ್ನು ಮಧ್ಯರಾತ್ರಿನಲ್ಲಿ ನೋಡಿದಾಗಂತೂ ಹಿ ಜಸ್ಟ್ ವಾಂಟ್ಸ್ ಟು ಆಸ್ಕ್ ದೆಮ್. ದಟ್ ಇಸ್ ವೈ ಹಿ ಡಸ್. ಇಷ್ಟು ತನಕ ಜಸ್ಟ್ ಮನಸ್ಸಲ್ಲಿ ಅನ್ಕೋತಾ ಇದ್ರು ಅಷ್ಟೇ, ಏನಕ್ಕೆ ಈ ಮಕ್ಕಳು ಒಂದು ರೀತಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಪರವಾಗಿಲ್ಲ ಅಂತ ಅನ್ಕೋತಾ ಇದ್ರು. ಆದರೆ ಈಗ ಅನ್ನಿಸ್ತಾ ಇದೆ, ಮಧ್ಯರಾತ್ರಿನೂ ಇನ್ನೂ ನಿದ್ದೆ ಮಾಡಿಲ್ಲ ಚಿಕ್ಕ ಮಕ್ಕಳು, ಸೊ ಏನಕ್ಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಏನು ಅದರ ಹಿನ್ನೆಲೆ ಏನು, ಅವರಲ್ಲಿ ಏನು ಉದ್ದೇಶ ಇರಬಹುದು ಅಂತ ನಮ್ಮ ನಿರೂಪಕನಿಗೆ ಕುತೂಹಲ. ಇದೇ ಕುತೂಹಲವನ್ನು
now we will carry it on until we meet in our next class. All right. Here in the meantime, you will also read the story aloud at home, and you will go through the 1 mark, the important sentences. Okay. So, and be prepared for the next class. So, keep safe until then. Thank you for watching.